ಮಿರಾಕಲ್ ಟಚ್. ನಮಸ್ಕಾರ ವೀಕ್ಷಕರೇ, ಮಿರಾಕಲ್ ಟಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ ಸಿದ್ರಾಜು. ಮಿರಾಕಲ್ ಟಚ್. ಇವತ್ತು ನಮ್ಮೊಂದಿಗೆ ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಪ್ರಸಾದ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ ವೀಣಾ, ನನ್ನ ಹೆಸರು ರೇಖಾ ರಾಜೇಂದ್ರ ಕುಮಾರ್ ಅಂತ. ಓಕೆ, ಸಾರಿ, ಲೈಕ್ ಇವಾಗ ಯೂಶಲಿ ಬಂಜೆತನದ ಬಗ್ಗೆ ಹಲವಾರು ಎಪಿಸೋಡಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಇವಾಗ ಈ ಒಂದು ಎಪಿಸೋಡಲ್ಲಿ ಯೂಶಲಿ ಬಂಜೆತನ ಇರೋರು ಏನಕ್ಕೆ ಒಂದು ರಕ್ತ ಪರೀಕ್ಷೆನ ಮಾಡಿಸ್ಬೇಕು ಅನ್ನೋ ಕಾಮನ್ ಪ್ರಶ್ನೆ ಇದೆ ನಮ್ಮ ಜನರಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ರಕ್ತ ಪರೀಕ್ಷೆನ ಈಗ ನಾವು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಬಂಜೆತನ ಇದೆ ಅನ್ನೋ ದಂಪತಿಗಳು ನಮ್ಮಲ್ಲಿ ಬಂದಾಗ ನಾವು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಮೊದಲಾಗಿ ಹೇಳ್ತೀವಿ. ಫಸ್ಟು ಅವರಿಗೆ ಕೌನ್ಸಲಿಂಗ್ ಮಾಡ್ತೀವಿ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತಲೂ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಯಾಕಂದರೆ ಅವ್ರ ಕಡೆಯಿಂದ ನಮಗೆ ಸಹಕಾರ ಮುಖ್ಯ. ಈ ಟೆಸ್ಟ್ ಮಾಡ್ತೀವಿ, ಅವ್ರಿಗೆ ಅರ್ಥ ಆದರೆ ಅವ್ರು ಬ್ಲಡ್ ಟೆಸ್ಟಿಗೆ ಕೊಡ್ತಾರೆ, ಅದು ರಿಪೋರ್ಟ್ ತೋರ್ಸೋಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಸೊ ನಾವು ಬ್ಲಡ್ ಟೆಸ್ಟಲ್ಲಿ ಬಂದು ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ರಿಪೋರ್ಟ್ಗಳು ನೋಡಿಕೊಂಡು ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗೋ ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಬಂಜೆತನದಲ್ಲಿ ಪುರುಷರಿಗೆ ಯಾವ ರೀತಿ ಬ್ಲಡ್ ಟೆಸ್ಟ್ನ ಮಾಡ್ತೀರಾ ಮ್ಯಾಮ್? ಗಂಡಸರಿಗೆ ಈಗ ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ನಿಮಗೆ ಗೊತ್ತಿದ್ದ ಹಾಗೆ ಗಂಡಸರಲ್ಲೂ ಪ್ರಾಬ್ಲಮ್ ಇರ್ಬೋದು, ಹೆಂಗಸರಲ್ಲೂ ಪ್ರಾಬ್ಲಮ್ ಇರ್ಬೋದು. ಸೊ ಮೊದಲಿಗೆ ಗಂಡಸರ ಬಗ್ಗೆ ಮಾತನಾಡೋಣ. ಪುರುಷರಲ್ಲಿ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡ್ಕೊಳ್ತೀವಿ. ಇದು ಗಂಡಸರಲ್ಲಿ ಅಡ್ವಾಂಟೇಜ್ ಬಂದು ಲೇಡೀಸ್ ಥರ ಪೀರಿಯಡ್ಸ್ ಆಗಿ ಇಂತಿಷ್ಟು ದಿನಕ್ಕೆ ಬರಬೇಕು ನೀವು ಟೆಸ್ಟಿಗೆ, ಆ ಥರ ಎಲ್ಲ ಏನೂ ಇಲ್ಲ. ನಾವು ಪೀರಿಯಡ್ಸ್ದು ಅಥವಾ ಲೇಡೀಸ್ದು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಮುಂದಿನ ಪ್ರಶ್ನೆಯಲ್ಲಿ ಮಾತನಾಡೋಣ. ಈಗ ಪುರುಷರ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಪುರುಷರಿಗೆ ಅವರು ಯಾವತ್ತು ಬಂದರೂ ವಾಕಿನ್ ಅಂದರೆ ಸಡನ್ನಾಗಿ ಅವರು ಮುಂಚೆ ಅಪಾಯಿಂಟ್ಮೆಂಟ್ ತಗೊಳ್ಳದೆ ಹಾಗೆ ಬಂದರೂ ಕೂಡ ನಾವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಬಹುದು. ಈ ಬ್ಲಡ್ ಟೆಸ್ಟಲ್ಲಿ ಏನೇನು ಮಾಡ್ತೀವಿ ಅಂತಂದರೆ, ಫಸ್ಟು ರೊಟೀನಾಗಿ ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ. ಲೈಕ್ ಹಿಮೋಗ್ಲೋಬಿನ್ ಚೆಕಿಂಗ್ ಇರುತ್ತೆ, CBC ಅಂತ ಹೇಳ್ತೀವಿ. ಅಂದರೆ ಒರಿಜಿನಲ್ ಆಗಿ ಬೇಸಿಕ್ ಬೇರೆ ಬ್ಲಡ್ ಟೆಸ್ಟ್ನಲ್ಲಿ ಪ್ರಾಬ್ಲಮ್ ಇದೆಯಾ. ಎಕ್ಸಾಂಪಲ್, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದ್ದರೆ ಮಾಡೋಕ್ಕಾಗಲ್ಲ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದ್ದರೆ IVF ಮಾಡೋಕ್ಕಾಗಲ್ಲ. ಇದು IVFಗೆ ಸಂಬಂಧಪಟ್ಟು ಅಂತಲ್ಲ, ಬಟ್ IVF ಮಾಡಬೇಕಾದ್ರೆ ಇದೆಲ್ಲ ನಾರ್ಮಲ್ ಇರಬೇಕು. ಸೊ ಹಾಗಾಗಿ ಆ ಬ್ಲಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಸಿರಾಲಜಿ ಅಂತ ಹೇಳ್ತೀವಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅಂದರೆ HIV, HbSAg, HCV ಅಂತ 3 ಇಂಪಾರ್ಟೆಂಟ್ ಟೆಸ್ಟ್ ಬರುತ್ತೆ, ಬ್ಲಡ್ ಟೆಸ್ಟ್ ಬರುತ್ತೆ. ಇದು ಸಿರಾಲಜಿ. ನೀವು ಕೇಳಿದ್ದೀರಾ ಈ ಏಡ್ಸ್ ಕಾಯಿಲೆ ಅಥವಾ ಹೆಪಟೈಟಿಸ್ ಕಾಯಿಲೆ, ಇದು ಲಿವರಿನ ಇನ್ಫೆಕ್ಷನ್ನು, ಇದು ಯಾತಕ್ಕೆ ಮಾಡ್ತೀವಿ ಅಂದರೆ ಈ ಪ್ರಾಬ್ಲಮ್ ಇದ್ದರೆ ಅವರಿಂದ ಪಡೆಯುವಂತಹ ಮಗುವಿಗೂ ಕೂಡ ಈ ಪ್ರಾಬ್ಲಮ್ ಕಂಟಿನ್ಯೂ ಆಗ್ಬೋದು, ಅಪ್ಪನಿಂದ ಮಗುವಿಗೆ ಇದು ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ಬೇಸಿಕ್ ಸಿರಾಲಜಿ ಅಂತ 3 ಟೆಸ್ಟನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ದಾಟಿ ಮತ್ತೆ ಟೆಸ್ಟ್ ಇರುತ್ತೆ. ಬ್ಲಡ್ ಶುಗರ್ ಟೆಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಬ್ಲಡ್ ಶುಗರ್ ಮಾಡಿಸ್ಕೊಂಡಿರಲ್ಲ, ಮುಂಚೆ ಅವರಿಗೆ ಶುಗರ್ ಇರೋದೇ ಗೊತ್ತಿರಲ್ಲ. ಎಷ್ಟೋ ಜನ ಯಂಗ್ಸ್ಟರ್ಸು, ನಿಮಗೆ ನಾನು ಹೇಳಿದರೆ ಆಶ್ಚರ್ಯ ಆಗ್ಬೋದು, ಏಜ್ ಆಫ್ 25-30ನಲ್ಲಿ ಅವ್ರು ಬಂದಾಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಶುಗರ್ 300-400 ಇರುತ್ತೆ. ಅವ್ರಿಗೆ ಆಗಲೇ ಗೊತ್ತಾಗೋದು, ಅದಕ್ಕೆ ಮುಂಚೆ ಅವ್ರಿಗೆ ಏನೂ ಸಿಮ್ಟಮ್ಸ್ ಇರೋದಿಲ್ಲ. ಸೊ ಆ ಶುಗರ್ ಅವ್ರು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಅವರ ಆರೋಗ್ಯಕ್ಕೆ ಒಂದೇ ಅಲ್ಲ, ಈವನ್ ಅದರ್ವೈಸ್ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಸಮಸ್ಯೆ ಇಲ್ಲಿ ಏನು, ಅವ್ರು ಬಂದಿರೋದು ಇನ್ಫರ್ಟಿಲಿಟಿ, ಅಂದರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅವ್ರು ಬಂದಿರೋದು. ನಾವು ಅದಕ್ಕೆ ಟ್ರೀಟ್ಮೆಂಟ್ ಶುಗರ್ ನಾರ್ಮಲ್ ಮಾಡಿಕೊಂಡು ಅದು ಟ್ರೀಟ್ಮೆಂಟ್ ಕೊಡಬೇಕು. ಯಾತಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಶುಗರ್ ನಾರ್ಮಲ್ ಇತ್ತು ಅಂದರೆ ಆ ಸ್ಪರ್ಮ್ಗಳು ನಾರ್ಮಲ್ ಇರುತ್ತೆ. ಶುಗರ್ ಅಬ್ನಾರ್ಮಲ್ ಇದ್ದರೆ ಸ್ಪರ್ಮ್ಗಳು ಮಾರ್ಫಾಲಜಿ ಅಂದರೆ ನೋಡೋದಕ್ಕೆ ಸ್ಪರ್ಮ್ ಅಬ್ನಾರ್ಮಲ್ ಇರುತ್ತೆ. ಆ ಸ್ಪರ್ಮ್ಗಳ ಫಾರ್ವರ್ಡ್ ಮೋಷನ್ ಕರೆಕ್ಟಾಗಿರೋದಿಲ್ಲ, ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಅಕಸ್ಮಾತ್ ಆತನ ಹೆಂಡತಿ ಪ್ರೆಗ್ನೆಂಟ್ ಆದರೂ ಕೂಡ ಆ ಪ್ರೆಗ್ನೆನ್ಸಿ ಎಷ್ಟೋ ಸಲ ಅಬಾರ್ಷನಲ್ಲಿ ರಿಸಲ್ಟ್ ಆಗುತ್ತೆ. ಲೈಕ್ 3 months 4 monthsಲ್ಲಿ ಪ್ರೆಗ್ನೆನ್ಸಿ ಕಳ್ಕೊಬೋದು, ಅಥವಾ ಪ್ರೆಗ್ನೆನ್ಸಿನೇ ಆಗದೆ ಇರ್ಬೋದು, ಅಥವಾ ಹುಟ್ಟುವ ಮಗುವಿನಲ್ಲಿ ಕೂಡ ತೊಂದರೆಗಳು ಕಾಣ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ನಾನು ಶುಗರ್ ಬಗ್ಗೆ ಇಷ್ಟೊತ್ತು ಹೇಳಿದೆ. ನೀವು ಅಂದ್ಕೋಬೋದು ಶುಗರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಬೇಕು, ಅದು ಬೇರೆ ಸಂಬಂಧಪಟ್ಟು, ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಏನು ಸಂಬಂಧ ಅಂತ ನೀವು ಕೇಳೋದಕ್ಕೋಸ್ಕರ ಇದ್ರ ಬಗ್ಗೆ ಹೇಳಿದೆ. ಆಯಿತು, ಸಿರಾಲಜಿ ಆಯಿತು, ಬ್ಲಡ್ ಶುಗರ್ದು ಟೆಸ್ಟ್ ಆಯಿತು.
ಅದಲ್ಲದೆ ಮತ್ತೆ ಕೆಲವು ಹಾರ್ಮೋನ್ ಟೆಸ್ಟ್ ಬರುತ್ತೆ. FSH ಅಂತ ಒಂದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇರುತ್ತೆ, ಇದನ್ನು ಕೂಡ ಮಾಡ್ತೀವಿ. ಇದು ಒಂದು ಟೆಸ್ಟ್ ಹಾರ್ಮೋನಲ್ಲಿ, ಇದು ಒಂದು ಟೆಸ್ಟ್ ಮಾಡಿದ್ರೆ ಸಾಮಾನ್ಯವಾಗಿ ಸಾಕಾಗತ್ತೆ. ಯಾಕಂದರೆ ನೆಕ್ಸ್ಟ್ ನಾವು ವೀರ್ಯ ಪರೀಕ್ಷೆ ಮಾಡ್ತೀವಿ ಅವರಲ್ಲಿ. ಇದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದಲ್ಲ. ವೀರ್ಯ ಪರೀಕ್ಷೆ ಬಂತು ಅಂತಂದರೆ ಅದು ನಾವು ಅವರ ವೀರ್ಯವನ್ನು ಅರ್ಥಾತ್ ಅವರ ಸಿಮೆನ್ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ಗೂ ವೀರ್ಯ ಟೆಸ್ಟ್ಗೂ ಸಂಬಂಧ ಇಲ್ಲದೆ ಹೋದರೂ ಕೂಡ ಈ ವೀರ್ಯ ಟೆಸ್ಟಿನಲ್ಲಿ ಅಬ್ನಾರ್ಮಲ್ ಬಂದಾಗ ಈ FSH ಅನ್ನೋ ಬ್ಲಡ್ ಟೆಸ್ಟ್ ಬೇಕಾಗತ್ತೆ. ಯಾಕೆಂದರೆ ಅದು ಅಬ್ನಾರ್ಮಲ್ ಇತ್ತು ಅಂದರೆ ನಮಗೆ ಅದು ಫರ್ದರ್ ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ನಮ್ಮ ಡಯಾಗ್ನೋಸಿಸ್ ಚೇಂಜ್ ಆಗುತ್ತೆ, ವೀರ್ಯ ಟೆಸ್ಟ್ ರಿಪೋರ್ಟ್ ಅಬ್ನಾರ್ಮಲ್ ಬರುತ್ತೆ, ಇತ್ಯಾದಿ ಇತ್ಯಾದಿ. ಸೊ ಈಗ ಹೇಳಿದಷ್ಟು ಇಂಪಾರ್ಟೆಂಟ್ ಟೆಸ್ಟ್ ಅಲ್ಲದೆ ಇನ್ನೆರಡು ಟೆಸ್ಟ್ ಇದೆ. ಆಗಲೇ ಹೇಳಿದೆ, ಹಿಮೋಗ್ಲೋಬಿನು, CBC, ಸಿರಾಲಜಿ, ಬ್ಲಡ್ ಶುಗರ್, ಸಿಮೆನ್ ಅನಾಲಿಸಿಸ್ ಆ್ಯಂಡ್ FSH ಅಂತ. ಇವಲ್ಲದೆ ಎರಡು ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ, ಒಂದು ಥೈರಾಯ್ಡ್ದು, ಒಂದು ಪ್ರೊಲ್ಯಾಕ್ಟಿನ್ನು. ಇದೆರಡನ್ನೂ ನಾವು ಮರೆಯೋಂಗಿಲ್ಲ. ಇವೆರಡು ಹಾರ್ಮೋನ್ ಟೆಸ್ಟ್ಗಳು. ಇದು ಇಂಪಾರ್ಟೆಂಟು. ಯಾಕಂದರೆ ಶುಗರಿನಿಂದಾಗಿ ಏನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದೆ, ಆ ಥರ ಕೆಲವು ಸಮಸ್ಯೆಗಳು ಈ ಥೈರಾಯ್ಡ್ ಪ್ರಾಬ್ಲಮ್ ಮೇಲ್ ಬಗ್ಗೆ ಮಾತ್ರ ನಾನು ಮಾತಾಡ್ತಿರೋದು, ಪುರುಷರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಹೆಂಗಸರ ಬಗ್ಗೆ ಆಮೇಲೆ ಮಾತನಾಡೋಣ. ಸೊ ಪುರುಷರ ಬಗ್ಗೆ ಇನ್ನೂ ಎರಡು ಟೆಸ್ಟ್ ಆಗಲೇ ಹೇಳಿದ ಹಾಗೆ ಥೈರಾಯ್ಡ್ ಟೆಸ್ಟು, ದಟ್ ಈಸ್ ಥೈರಾಯ್ಡ್ ಗ್ರಂಥಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಜಾಸ್ತಿ ಕೆಲಸ ಮಾಡ್ತಿದೆಯಾ, ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಕಡಿಮೆ ಕೆಲಸ ಮಾಡ್ತಿದೆಯಾ, ಹೈಪೋಥೈರಾಯ್ಡಿಸಮ್ ಅಂತೀವಿ. ಸೊ ಇದು ನೋಡೋಕ್ಕೋಸ್ಕರ ಟೆಸ್ಟ್ ಇರುತ್ತೆ. ಅದು TSH ಅನ್ನೋ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಹೈಪೋಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಪ್ರೊಲ್ಯಾಕ್ಟಿನ್ ಅಂತ ಇನ್ನೂ ಒಂದು ಹಾರ್ಮೋನ್ ಟೆಸ್ಟ್ ಇರುತ್ತೆ. ಸೊ ಈ ಎಲ್ಲ ಟೆಸ್ಟ್ಗಳು ಬೇಕು. ಯಾಕಂದರೆ ಇವೆಲ್ಲದರಲ್ಲಿನೂ ಏನಾದರೂ ಅಬ್ನಾರ್ಮಾಲಿಟಿ ಇದ್ದರೂ ಕೂಡ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಸಿಮೆನ್ ರಿಪೋರ್ಟ್ ಅಬ್ನಾರ್ಮಲ್ ಇರುತ್ತೆ. ಅಕಸ್ಮಾತ್ ಪ್ರೆಗ್ನೆಂಟ್ ಆದರೂ ಅಬಾರ್ಷನ್ ಆಗೋದು ಅಥವಾ ಮಗುವಿನಲ್ಲಿ ಊನ ಬರೋದು ಅಥವಾ ನ್ಯೂನ್ಯತೆ ಇರೋದು ಅಂತ ಹೇಳ್ತೀವಲ್ಲ, ಸೊ ಈ ಥರ ಎಲ್ಲ ಆಗೋ ಸಂಭವಗಳಿರುತ್ತೆ. ಸೊ ಈ ಅವಕಾಶ ಕೊಡಬಾರ್ದು ಅಂತ ಈ ಟೆಸ್ಟ್ಗಳು ಮೊದಲಿಗೆ ಮಾಡ್ಕೋಬೇಕಾಗತ್ತೆ. ಅದರ ಮಾಡಿ ರಿಪೋರ್ಟ್ ನೋಡಿ ಅಕಸ್ಮಾತ್ ಅದರಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ನಾವು ಅದಕ್ಕೆ ಕರೆಕ್ಷನ್ ಕೊಡಬೇಕು, ಅದನ್ನು ಕರೆಕ್ಟ್ ಮಾಡಬೇಕು. ಆಮೇಲೆ ನಾವು ಪ್ರೆಗ್ನೆನ್ಸಿ ಆಗೋ ಸಲುವಾಗಿ ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ಮ್ಯಾಮ್, ಇವಾಗ ನೀವು ಮೇಲ್ಗೆ ಯಾಕೆ ರಕ್ತ ಪರೀಕ್ಷೆ ಮಾಡಬೇಕು, ಹಾಗೆ ಅವ್ರಿಗೂ ಕೂಡ ಹಾರ್ಮೋನ್ ಪರೀಕ್ಷೆ ಮಾಡೋದಾಗಿ ತಿಳಿಸ್ಕೊಟ್ರಿ. ಇದೀಗ ಫೀಮೇಲ್ಗೆ ಅವ್ರಿಗೆ ಏನಕ್ಕೆ ಹಾರ್ಮೋನ್ ಟೆಸ್ಟ್ ಮಾಡಬೇಕು? ಹೌದು, ಈಗ ಪ್ರೆಗ್ನೆನ್ಸಿ ಆಗೋ ಸಲುವಾಗಿ ಒಂಥರ ರಥದ ಎರಡು ಚಕ್ರ ಇದ್ದ ಹಾಗೆ ಅಲ್ವಾ, ಗಂಡು ಮತ್ತು ಹೆಣ್ಣು ಅನ್ನೋದು. ಅಂದರೆ ನಾವು ಗಂಡಸರಲ್ಲಿ ಏನೇನು ಸಮಸ್ಯೆಗಳು ಬರ್ಬೋದು, ಅವರಲ್ಲಿ ಸಮಸ್ಯೆ ಇದ್ರೆ ಯಾಕಾಗಲ್ಲ ಪ್ರೆಗ್ನೆನ್ಸಿ ಅಂತ ಯೋಚನೆ ಮಾಡಿದ ಸೇಮ್ ಅದೇ ಥರ ಆನ್ ಸಿಮಿಲರ್ ಲೈನ್ಸ್ ಹೆಣ್ಣಿಗೂ ಕೂಡ ಪ್ರಾಬ್ಲಮ್ ಇತ್ತು ಅಂದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಅವರಿಗೂ ಕೂಡ ಬಂದಾಗ ದಂಪತಿ ಒಟ್ಟಿಗೆ ಬರ್ತಾರೆ ಹಾಸ್ಪಿಟ್ಲಿಗೆ, ಇಬ್ಬರನ್ನು ಕೂಡಿಸಿ ನಾವು ಹೇಳ್ತೀವಿ. ಹೆಂಗಸರಿಗೂ ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ, ಈ ಥರ ಬ್ಲಡ್ ಟೆಸ್ಟ್ ಮಾಡಬೇಕಮ್ಮ ನಿಮಗೆ ಅಂತ ಹೇಳ್ತೀವಿ. ಸೊ ಯಾವ ಟೆಸ್ಟ್ ಮಾಡಬೇಕಂತಂದರೆ ಮುಖ್ಯವಾಗಿ ಇದರಲ್ಲಿ ಎರಡು ವಿಭಾಗ ಮಾಡ್ತೀವಿ ಹೆಂಗಸರಲ್ಲಿ ಮಾಡುವ ಟೆಸ್ಟಿಗೆ. ಅನ್ಲೈಕ್ ಮೆನ್, ಗಂಡಸರಿಗೆ ನಾ ಹೇಳಿದೆ ಆಗಲೇ ಎಲ್ಲ ಟೆಸ್ಟ್ಗಳನ್ನ ಒಂದೇ ದಿವಸ ಮಾಡ್ಕೊಳ್ಬಹುದು ಅಂತ. ಹೆಂಗಸರಲ್ಲಿ ಬಂದಾಗ ನಾವು ಅದನ್ನು ಎರಡು ಭಾಗ ಮಾಡ್ತೀವಿ. ಒಂದು, ಕೆಲವು ಹಾರ್ಮೋನ್ ಟೆಸ್ಟ್ಗಳನ್ನು ನಾವು ಪೀರಿಯಡ್ ಆಗಿಯ ಸೆಕೆಂಡ್ ಡೇಗೆ, ಈಗ ನಿನ್ನೆ ಪೀರಿಯಡ್ ಆಯಿತು ಅಂತಂದರೆ ಅವರಿಗೆ ತಿಂಗಳ ರಜೆ ಆಯಿತು ಅಂದರೆ ಅದರ ಮಾರನೇ ದಿವಸನೇ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾಕಂದರೆ ನೀವು ಯಾವ್ಯಾವ ದಿವಸ ಹೋಗಿ 8ನೇ ದಿವಸ 10ನೇ ದಿವಸ ಈ ಥರ ನೀವು ಟೆಸ್ಟ್ ಕೊಟ್ಟರೆ ಅದರ ರಿಪೋರ್ಟು ಕರೆಕ್ಟಾಗಿ ಬರಲ್ಲ, ಅದರ ಇಂಟರ್ಪ್ರಿಟೇಷನ್ ನಾವು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಆ ಟೆಸ್ಟ್ ಮಾಡಿಸಿರೋದು ವೇಸ್ಟು ಅಂತಲೇ ಹೇಳಬೇಕಾಗತ್ತೆ. ಸೊ ಹಾಗಾಗಿ ನೀವು ಡೇ 2 ಇವತ್ತು ಪ್ರಾಪರ್ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತಂದರೆ ನೀವು ನಾಳೆ ಬರಬೇಕಾಗತ್ತೆ, ಆ ಟೆಸ್ಟ್ ಮಾಡ್ತೀವಿ. ಇದು ಯಾವ ಟೆಸ್ಟ್ ಮಾಡ್ತೀವಿ? ಡೇ 2ಗೆ ಕೆಲವು ಟೆಸ್ಟು ಡೇ 2ಗೆ ಮಾಡಬೇಕು. ಅಂಥವು 3. ಒಂದು ನಾವು ಈಸ್ಟ್ರಡಾಲ್ ಅಂತ ಹೇಳ್ತೀವಿ, ಇನ್ನೊಂದು FSH ಅಂತ ಹೇಳ್ತೀವಿ, LH ಅಂತ ಹೇಳ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಈ ಟೆಸ್ಟ್ ನಾವು ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ, ಇದು ಒಂದು ಸತಿ ಮಾಡಿದಾಗ ನಾವು ಪ್ರತಿ ತಿಂಗಳು ಈ ಟೆಸ್ಟ್ಗಳನ್ನು ನಾವು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಸತಿ ಮಾಡಿದ್ರೆ ನಮ್ಗೆ ಅದು ಯೂಶ್ವಲಿ ಮತ್ತೊಂದು 6 ತಿಂಗಳು 1 ವರ್ಷ ತನಕ ವಿ ಸ್ಟ್ಯಾಂಡ್ ಆನ್ ದ್ಯಾಟ್. ನಮ್ಗೆ ಅಷ್ಟು ಸಾಕಾಗತ್ತೆ. ಅದರ ಇನ್ಫಾರ್ಮೇಷನ್ ತೊಗೊಂಡು ನಾವು ಮುಂದುವರಿತೀವಿ. ಮತ್ತು ಮುಂದಿನ ತಿಂಗಳುಗಳಲ್ಲಿ ನಮ್ಮ ಸ್ಕ್ಯಾನಿಂಗ್ ಪರೀಕ್ಷೆ ಏನು ಮಾಡ್ತೀವಿ ಅದರಿಂದ ಇನ್ಫಾರ್ಮೇಷನ್ ತಗೊಂಡು ಈ ಹಳೆ ಬ್ಲಡ್ ಟೆಸ್ಟನ್ನು ನಾವು ತಾಳೆ ಹಾಕ್ಕೊಂಡು ನಾವು ಮುಂದುವರಿತಾ ಹೋಗ್ತೀವಿ ಟ್ರೀಟ್ಮೆಂಟ್ ಸಲುವಾಗಿ.
ಪದೇ ಪದೇ ಪ್ರತಿ ತಿಂಗಳು ನಾವು ಗಂಡಸರಿಗೂ ಹೆಂಗಸರಿಗೂ ಬ್ಲಡ್ ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ವೆರಿ ಬಿಗಿನಿಂಗಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ವೇರ್ ಡು ದೆ ಸ್ಟ್ಯಾಂಡ್, ಎಲ್ಲಿ ಪ್ರಾಬ್ಲಮ್ ಇದೆ, ನಮ್ಮ ಡಯಾಗ್ನೋಸಿಸ್ ಏನು, ಆಗಲೇ ಹೇಳಿದೆ ನೋಡಿ, ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸೊ ಇದೆಲ್ಲದಕ್ಕೋಸ್ಕರ ನಮಗೆ ಇನ್ಫಾರ್ಮೇಷನ್ ಬೇಕಾಗೋದ್ರಿಂದ ನಾವು ಈ ಟೆಸ್ಟ್ಗಳನ್ನ ಬಿಗಿನಿಂಗಲ್ಲಿ ಮಾಡ್ಕೊಳ್ತೀವಿ. ಆಯಿತು, ಡೇ 2ಗೆ ನಾವು 3 ಟೆಸ್ಟ್ ಮಾಡ್ಕೊಳ್ತೀವಿ, FSH LH E2 ಅಂತ ಆಗಲೇ ಹೇಳಿದೆ. ಇದನ್ನು ಡೇ 2ಗೆ ಯಾಕೆ ಮಾಡ್ಕೊಳ್ತೀವಿ ಅಂತಂದರೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ರಿಪೋರ್ಟ್ ವ್ಯತ್ಯಾಸ ಬರುತ್ತೆ. ಯಾಕೆ ವ್ಯತ್ಯಾಸ ಬರುತ್ತೆ ಅಂತಂದರೆ ಬಾಡಿಯಲ್ಲಿರುವಂಥದ್ದು ಒಂದು ಆಕ್ಸಿಸ್ ಇರುತ್ತೆ ಹಾರ್ಮೋನ್ದು, HPO ಆಕ್ಸಿಸ್ ಅಂತ. ಅದರಿಂದ ಈ ಹಾರ್ಮೋನು ಸ್ರವಿಸುವಿಕೆ ದಿನ ದಿನ ಚೇಂಜ್ ಆಗುತ್ತೆ. ಬಾಡಿನಲ್ಲಿ ಹಾರ್ಮೋನ್ ಏನು ಸೆಕ್ರೀಟ್ ಆಗುತ್ತೆ ಅದು ಡೇ 2ನಲ್ಲಿ ನಮಗೆ ರೆಸ್ಟಿಂಗ್ ಲೆವೆಲ್, ಬೇಸ್ ಲೈನ್ ಲೆವೆಲ್ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಮತ್ತು 5ನೇ ದಿವಸ 7ನೇ ದಿವಸ ಹಾರ್ಮೋನ್ ಜಾಸ್ತಿ ಆಗೋದು, ಫ್ಲಕ್ಚುಯೇಷನ್ ಆಗೋದು, ಹೆಚ್ಚು ಕಡಿಮೆ ಆಗೋದು ಆಗುತ್ತೆ. ಆಗ ನಮಗೇನಾಗುತ್ತೆ, ಇದು ನಾರ್ಮಲ್ಲ ಅಬ್ನಾರ್ಮಲ್ಲ, ಜಾಸ್ತಿ ಆಗಿರೋದು ನಾರ್ಮಲ್ ಥರದಲ್ಲಿ ಜಾಸ್ತಿ ಆಗಿದ್ದೇ ನಮಗೆ ಜಾಸ್ತಿ ಕಾಣ್ತಿದ್ಯಾ, ಇವೆಲ್ಲ ಇಂಟರ್ಪ್ರಿಟೇಷನ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ 3 ಟೆಸ್ಟ್ಗಳನ್ನ 2ನೇ ದಿನನೇ ಕೊಡಬೇಕಾಗತ್ತೆ. ಇನ್ನು ಬೇರೆ ಟೆಸ್ಟ್ಗಳು ಆಗ ಹೇಳಿದ್ನಲ್ಲ ಗಂಡಸರಿಗೆ ಕೊಡುವಂತಹ ಟೆಸ್ಟ್ಗಳು ಲೈಕ್ ಹಿಮೋಗ್ಲೋಬಿನು, CBC, ಶುಗರು, ಸಿರಾಲಜಿ, HIV, HbSAg, HCV ಈ ಥರ ಟೆಸ್ಟ್ಗಳು, ಆಲ್ಸೋ ಥೈರಾಯ್ಡ್ ಟೆಸ್ಟು, ಪ್ರೊಲ್ಯಾಕ್ಟಿನ್ ಟೆಸ್ಟ್, ಇವೆಲ್ಲ ಬೇಸಿಕ್ ನೆಸೆಸರಿ ಟೆಸ್ಟ್ಗಳು ನಾನು ಹೇಳ್ತಾ ಇರೋದು, ಅತ್ಯವಶ್ಯಕವಾಗಿರುವಂತಹ ಟೆಸ್ಟ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈ ಟೆಸ್ಟ್ಗಳನ್ನ ನೀವು ಬೇರೆ ದಿವಸ ಕೂಡ ಕೊಡಬಹುದು. ಅಂದರೆ ಪೀರಿಯಡ್ ಆಗಿ ಸೆಕೆಂಡ್ ಡೇ ಕೊಡುವ ಟೆಸ್ಟ್ಗಳನ್ನು ನೀವು ಬೇರೆ ದಿವಸ ಮಾಡಿಸಬಹುದು, ಬಟ್ ಬೇರೆ ದಿವಸ ಮಾಡುವಂತಹ ಟೆಸ್ಟ್ಗಳನ್ನ ನೀವು ಪೀರಿಯಡ್ ಆಗಿ ಸೆಕೆಂಡ್ ಡೇಗೆ ಮಾಡೋಕ್ಕಾಗಲ್ಲ. ಅಂದರೆ ಡೇ 2ಗೆ ಕೊಡೋ ಟೆಸ್ಟ್ ಆವತ್ತೇ ಕೊಡಬೇಕು. ಇದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಯಾಕಂದರೆ ಎಷ್ಟೋ ಜನ ಬೇರೆ ಬೇರೆ ದಿವಸ ಬರ್ತಾರೆ, ಎಸ್ಪೆಷಲಿ ಬೇರೆ ಊರಿಂದ ಬರೋರು, ಕೊಳ್ಳೇಗಾಲ, ತುಮಕೂರು, ಚೆನ್ನೈ ಈ ಕಡೆಯಿಂದೆಲ್ಲ ಬರೋರು ಯಾವ್ಯಾವತ್ತೋ ಬಂದರೆ ಸುಮ್ಮನೆ ಅವರು ದಿನಗಳು ಪ್ರಯಾಣ ಖರ್ಚು ಕಷ್ಟ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದನ್ನು ನೀವು ಕೌನ್ಸಲಿಗೆ ಬಂದಾಗ ನಾವು ಹೇಳಿರ್ತೀವಿ, ಇದನ್ನು ನೀವು ಅರಿತುಕೊಂಡು ಅಂಥ ದಿನವೇ ನೀವು ಟೆಸ್ಟಿಗೆ ಕೊಡಬೇಕಾಗತ್ತೆ. ಈಗ ಹೇಳಿದ ಹೆಣ್ಣು ಮಕ್ಕಳಿಗೆ ಮಾಡುವಂಥ ಟೆಸ್ಟ್ಗಳು ಇವು ಬೇಸಿಕ್ ಟೆಸ್ಟು, ಇವು ಅತ್ಯವಶ್ಯಕವಾದ ಟೆಸ್ಟು. ಇದು ನಮಗೆ ನೆಕ್ಸ್ಟ್ ನಿಮ್ಮ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಈ ಟೆಸ್ಟ್ಗಳು ನಮಗೆ ಸಹಾಯ ಆಗುತ್ತೆ. ಸೊ ಇವಿಷ್ಟು ಮಿನಿಮಮ್ ಟೆಸ್ಟ್ ಅಂತ ಹೇಳಲು ಇಷ್ಟಪಡ್ತೀನಿ. ಮ್ಯಾಮ್, ಇವಾಗ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಇವರಿಗೆ ಯಾವ ತರ ರಕ್ತ ಪರೀಕ್ಷೆ ಮಾಡಬೇಕು ಅನ್ನೋದಾಗಿ ತಿಳಿಸ್ಕೊಟ್ರೆ, ಇವಾಗ ಒಂದೊಂದು ರೇರ್ ಕೇಸಸ್ಗಳಿರುತ್ತೆ, ಆ ಒಂದು ರೇರ್ ಕೇಸಸ್ಗೆ ಯಾವ ತರ ಬ್ಲಡ್ ಟೆಸ್ಟ್ ಮಾಡ್ತೀರಾ? ಈ ಒಂದು ಟೆಸ್ಟ್ನ ಮೀರಿ ಬೇರೆ ಟೆಸ್ಟ್ ಯಾವುದಾದ್ರೂ ಇದೆಯಾ? ಹೌದು. ರೇರ್ ಕೇಸ್ ಅನ್ನೋಕ್ಕಿಂತ ಈ ಪುರುಷರಲ್ಲಿ ಆ್ಯಂಡ್ ಮಹಿಳೆಯರಲ್ಲಿ ರೇರ್ ಟೆಸ್ಟ್ಗಳು ಏನು ಅಂದರೆ, ಈಗ ಆಲ್ರೆಡಿ ನಾನು 2 ಪ್ರಶ್ನೆ ನೀವು ಕೇಳಿದ್ದು ಅತ್ಯಂತ ಕರೆಕ್ಟ್ ಆಗಿತ್ತು. ಆ ಪ್ರಶ್ನೆಗಳಿಗೆ ನಾವು ಏನು ಹೇಳಿದ್ವಿ ಉತ್ತರ, ಯಾವುದು ಟೆಸ್ಟ್ ನೆಸೆಸರಿ ಬೇಕಾಗಿರುವಂಥ ಟೆಸ್ಟು ಅಂತ. ಈಗ ನೀವು ಕೇಳ್ತಿರೋ ಪ್ರಶ್ನೆ, ಕೆಲವು ಟೆಸ್ಟ್ಗಳು ಬೇಡದಿರುವಂಥವು, ಬೇಡ ಅಂದರೆ ಟೋಟಲಿ ಬೇಡ ಅಂತಲ್ಲ, ಅಪರೂಪವಾಗಿ ಮಾಡುವಂತಹ, ಎಲ್ಲರಿಗೂ ಮಾಡದಿರುವಂತಹ ಕೆಲವು ಟೆಸ್ಟ್ಗಳಿವೆಯೇ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ ಉತ್ತರ ಏನು? ಹೌದು, ಪುರುಷರಲ್ಲೂ ಮಹಿಳೆಯರಲ್ಲೂ ಎಲ್ಲ ಇದ್ದಷ್ಟು ಟೆಸ್ಟ್ 100ಕ್ಕೆ 100 ಟೆಸ್ಟ್ಗಳನ್ನು ಮಾಡೋದಿಲ್ಲ. ಫಸ್ಟ್ ಒಂದು ಲೆವೆಲ್ ಟೆಸ್ಟ್ ಮಾಡ್ತೀವಿ, ಅದ್ರ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ, ಅದು ಟೋಟಲಿ ನಾರ್ಮಲ್ ಇತ್ತು ಅಂತಂದರೆ ಅದು ಗ್ರಂಥಿ ನಾರ್ಮಲ್ ಇದೆ, ಈ ಆರ್ಗನ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅಂತ ನಮ್ಗೆ ಯಾವಾಗ ಇನ್ಫಾರ್ಮೇಷನ್ ಸಿಗುತ್ತಾ ಆವಾಗ ನಾವು ಬೇಡದ ಟೆಸ್ಟ್ಗಳು ಅಥವಾ ಆ ಟೆಸ್ಟ್ಗಳು ಸಾಕು ಅಂತಂದ ಮೇಲೆ ಅದಕ್ಕೆ ಮೀರಿ ಟೆಸ್ಟ್ಗಳು ಮಾಡೋಕ್ಕೆ ಹೋಗಲ್ಲ. ಎಕ್ಸಾಂಪಲ್, ಈಗ ಗಂಡಸರಲ್ಲಿ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ನಾರ್ಮಲ್ ಇತ್ತು ಅಂದರೆ ನಾವು ಅವರಿಗೆ ಕ್ರೋಮೋಸೋಮ್ ಟೆಸ್ಟ್ಗಳು, ಅದರಲ್ಲಿ ಕೆಲವು ಆನುವಂಶಿಕ ಕಾಯಿಲೆಗಳು ಬರುತ್ತೆ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಂತ ಹೇಳ್ತೀವಿ. ಸೊ ಈ ಟೆಸ್ಟ್ಗಳನ್ನ ನಾವು ಮಾಡೋಕ್ಕೆ ಹೋಗೋದಿಲ್ಲ, ಇದು ಬ್ಲಡ್ ಟೆಸ್ಟಲ್ಲೇ ಮಾಡುವಂಥದ್ದು. ಸೊ ನಮ್ಗೆ ಆ ಟೆಸ್ಟ್ಗಳು ಬೇಕಾಗಿಲ್ಲ. ಸೊ ಹಾಗೆ ಇನ್ನೂ ಕೆಲವು ಟೆಸ್ಟ್ ಇದೆ, ಸ್ಟೀರಾಯ್ಡ್ಗೆ ಸಂಬಂಧಪಟ್ಟಿದ್ದು DHEA ಟೆಸ್ಟು ಅಂತ ಹೇಳ್ತೀವಿ, ಅಥವಾ LH ಟೆಸ್ಟು, ಇವೆಲ್ಲ ಗಂಡಸರಲ್ಲಿ ಅಪರೂಪವಾಗಿ ಮಾಡುವಂಥದ್ದು. ಬ್ಲಡ್ ಟೆಸ್ಟ್ಗಳು ಆಲ್ರೆಡಿ ಹೇಳಿದ್ದು ನಾರ್ಮಲ್ ಇದ್ದಾಗ, ಸಿಮೆನ್ ಅನಾಲಿಸಿಸ್ ರಿಪೋರ್ಟ್ ನಾರ್ಮಲ್ ಬಂದಾಗ ಈ ಟೆಸ್ಟ್ಗಳು ಯಾಕೆ ಮಾಡಬೇಕು? ನಾನು ಎಲ್ಲ ನಾರ್ಮಲ್ ಇದೆ ರಿಪೋರ್ಟು, ಅನಾವಶ್ಯಕ ಟೆಸ್ಟ್ಗಳು ಬೇಡ. ಯಾಕಂದರೆ ಇದಕ್ಕೆ ಕೆಲಸನೂ ಇದೆ, ಖರ್ಚು ಇದೆ, ಜನರಿಗೆ ಅನ್ಯಥಾ ಅವರಿಗೆ ಮನಸ್ಸಿಗೆ ಗೊಂದಲನೂ ಆಗುತ್ತೆ ಇಷ್ಟೊಂದು ಟೆಸ್ಟ್ ಮಾಡಿದ್ರೆ, ಬೇಕಾಗಿಲ್ಲ. ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ ಕೂಡ ಮಾಡಲೇಬೇಕಾದ ಟೆಸ್ಟ್ಗಳು ಹೇಗಿದೆಯೋ ಹಾಗೆಯೇ ಅಪರೂಪಕ್ಕೆ ಮಾಡುವಂತಹ ಟೆಸ್ಟ್ಗಳು ಕೂಡ ಇವೆ. ಈ ಅಪರೂಪದ ಟೆಸ್ಟ್ಗಳನ್ನ ಆಗಲೇ ಹೇಳಿದ ಹಾಗೆ ಬೇಕಾದ ಸಂದರ್ಭದಲ್ಲಿ ಮಾತ್ರ ಮಾಡ್ತೀವಿ.
ಎಕ್ಸಾಂಪಲ್, ಈಗ ನಾನು ಹೇಳಿದ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಆಲ್ರೆಡಿ ಹೇಳಿದೆ ನೋಡಿ, TSH, ಪ್ರೊಲ್ಯಾಕ್ಟಿನ್ ಹಾಗೆಲ್ಲ ಅವೆಲ್ಲ ನಾರ್ಮಲ್ ಇತ್ತು, ಟೋಟಲಿ ನಾರ್ಮಲ್ ಅಂತ ಅನಿಸಿದ್ರೆ ಈ ಕೆಲವು ಟೆಸ್ಟ್ ಮಾಡ್ಕೊಳ್ಳಲ್ಲ. ಯಾವ ಟೆಸ್ಟು ಅಂತಂದರೆ ಎಕ್ಸಾಂಪಲ್ ಇನ್ಸುಲಿನ್, ಸೀರಮ್ ಇನ್ಸುಲಿನ್ ಅನ್ನೋ ಟೆಸ್ಟು ಮುಂಚೆ ಅರೌಂಡ್ 10-15 ವರ್ಷದ ಹಿಂದೆ ಸೀರಮ್ ಇನ್ಸುಲಿನ್ ಅನ್ನೋ ಟೆಸ್ಟನ್ನು ಎಲ್ಲರಿಗೂ ಮಾಡ್ತಿದ್ರು, ಎಸ್ಪೆಷಲಿ PCOD ಅಂತ ಡಯಾಗ್ನೋಸ್ ಮಾಡುವಂತಹ ಪೇಷಂಟಿಗೆ ಮಾಡ್ತಿದ್ರು. ಈಗ PCOD ಅಂತ ನಾವು ಡಯಾಗ್ನೋಸಿಸ್ ಮಾಡಿದ್ರೂ ಕೂಡ ಆ ಸೀರಮ್ ಇನ್ಸುಲಿನ್, ಫಾಸ್ಟಿಂಗ್ ಇನ್ಸುಲಿನ್ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಬೇರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡಿರ್ತೀವಿ, ಪ್ಲಸ್ ನಮಗೆ ಸ್ಕ್ಯಾನಿಂಗಿಂದ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಾಸ್ಟಿಂಗ್ ಇನ್ಸುಲಿನನ್ನು ಬದಿಗಿಡ್ತೀವಿ. ಹಾಗೆ ಸೀರಮ್ ಟೆಸ್ಟೋಸ್ಟಿರಾನ್, ಫಾಸ್ಟಿಂಗ್ ಟೆಸ್ಟೋಸ್ಟಿರಾನ್, ಫ್ರೀ ಟೆಸ್ಟೋಸ್ಟಿರಾನ್, DHEA ಡಿಹೈಡ್ರೋ ಎಪಿ ಆ್ಯಂಡ್ರೋಸ್ಟಿರಾನ್ ಅಂತೀವಿ. ಸೊ ಆ ಥರ ಟೆಸ್ಟು, ಇನ್ನು ಕ್ರೋಮೋಸೋಮಲ್ ಅನಾಲಿಸಿಸ್ ಟೆಸ್ಟು. ಸೊ ಈ ಥರ ಕೆಲವು ಟೆಸ್ಟ್ಗಳನ್ನ ನಾವು ರಿಸರ್ವ್ ಅಥವಾ ಬದಿಗಿಟ್ಟಿರ್ತೀವಿ. ಈ ಪ್ರೈಮರಿ ಟೆಸ್ಟ್ನಲ್ಲಿ ನಮಗೆ ಪ್ರಾಬ್ಲಮ್ ಬಂತು, ನಮ್ಮ ಡಯಾಗ್ನೋಸಿಸ್ ಅದರಿಂದನೇ ಕಂಪ್ಲೀಟ್ ಆಗಿಲ್ಲ, ನಮ್ಗೆ ಇನ್ನೂ ಕೆಲವು ಇನ್ಫಾರ್ಮೇಷನ್ ಬೇಕು, ಆ ವಿವರಗಳು ಸಿಕ್ಕಿದ ಮೇಲೇ ನಮಗೆ ಡಯಾಗ್ನೋಸಿಸ್ ಆಗುವುದು. ಅಂತಹ ಸಂದರ್ಭಗಳು ಬಂದರೆ ಮಾತ್ರ ನಮ್ಮ ಬತ್ತಳಿಕೆಯಿಂದ ಈ ಬಾಣಗಳನ್ನ ನಾವು ಹೊರಗೆ ತೆಗಿತೀವಿ. ಇಲ್ಲ ಅಂದರೆ ಈ ಆಲ್ರೆಡಿ ಮಾಡಿರುವ ಟೆಸ್ಟ್ಗಳು ಬಹುತೇಕ 100ರಲ್ಲಿ 90% ಜನರಲ್ಲಿ ಈಗ ಆಲ್ರೆಡಿ ಹೇಳಿರುವ ಟೆಸ್ಟ್ಗಳು ಸಾಕಾಗತ್ತೆ. ಈ ಅಪರೂಪದ ಪರೀಕ್ಷೆಗಳನ್ನ ಎಲ್ಲರಿಗೂ ಮಾಡೋಕ್ಕೆ ನಾವು ಹೋಗೋದಿಲ್ಲ. ತುಂಬ ಟೆಸ್ಟ್ಗಳ ಬಗ್ಗೆ ಮಾಹಿತಿ ನೀಡಿದ್ರಿ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಟೆಸ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ರಿ. ಇದೀಗ IVF ಸೆಂಟರ್ ಅಂತ ಇದೆ, ಸೊ ಅದರಲ್ಲಿ ಅವ್ರ ಜವಾಬ್ದಾರಿ ಏನಿರುತ್ತೆ ಅಂತ? ಯಾರ ಜವಾಬ್ದಾರಿ? IVF ಇನ್ಫರ್ಟಿಲಿಟಿ ಸೆಂಟರ್ ಅಂದರೆ ಇನ್ಫರ್ಟಿಲಿಟಿ ಸೆಂಟರ್ನಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ. ಇದರಲ್ಲಿ ಅಂದರೆ ಡಾಕ್ಟ್ರು ಇನ್ವಾಲ್ವ್ ಆಗಿರ್ತಾರೆ, ಲೈಕ್ ಮೀ, ಅಂದರೆ ನಾವು IVF ಸ್ಪೆಷಲಿಸ್ಟಿನ ಲೇಡಿ ಡಾಕ್ಟ್ರುಗಳು ನಾವು ಇನ್ವಾಲ್ವ್ ಆಗಿರ್ತೀವಿ. ಇನ್ನು ಎಂಬ್ರಿಯಾಲಜಿಸ್ಟ್ ಅಂತ ಅಂದರೆ ಅವರು ಎಂಬ್ರಿಯಾಲಜಿಸ್ಟ್, ಅದು ಹೆಸರೇ ಸಜೆಸ್ಟ್ ಮಾಡುತ್ತೆ ನೋಡಿ, ಎಂಬ್ರಿಯೋಸ್ ಅಂದರೆ ಭ್ರೂಣವನ್ನು ತಯಾರು ಮಾಡುವವರು, ಅರ್ಥಾತ್ ಅಂಡಾಣು ಮತ್ತು ವೀರ್ಯಾಣು ಎರಡರ ಬಗ್ಗೆನೂ ಅವರಿಗೆ ಮಾಹಿತಿ ಇರುತ್ತೆ, ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿರ್ತಾರೆ, ಅವರು ಇನ್ವಾಲ್ವ್ ಆಗಿರ್ತಾರೆ. ಮೂರನೇದು ಆ್ಯಂಡ್ರಾಲಜಿ ಅಂತ ಸೆಕ್ಷನ್ ಇರುತ್ತೆ, ಅಂದರೆ ಪುರುಷರಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆ್ಯಂಡ್ರಾಲಜಿಸ್ಟ್ ಅಂತ ವೈದ್ಯರು ಇರ್ತಾರೆ, ಅವರು ಗಂಡಸರ ಬಂಜೆತನದ ಬಗ್ಗೆ, ಗಂಡಸರಿಂದಾಗಿ ಆಗುವಂತಹ ಪ್ರಾಬ್ಲಮ್ಗಳ ಬಗ್ಗೆ ಅವರು ಆ್ಯಂಡ್ರಾಲಜಿಸ್ಟ್, ಅವರು ಕೂಡ ವೈದ್ಯರೇ. ಸೊ ಅವರು ಇನ್ವಾಲ್ವ್ ಆಗಿರ್ತಾರೆ. ಇನ್ನು ಆ್ಯಂಡ್ರಾಲಜಿನಲ್ಲಿ ಟೆಕ್ನಿಷಿಯನ್ ಬರ್ತಾರೆ, ಅವರು ಈ ಸೆಮೆನ್ ಅನಾಲಿಸಿಸ್, ವೀರ್ಯ ಪರೀಕ್ಷೆಯ ಬಗ್ಗೆ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಇದಲ್ಲದೆ ಸ್ಕ್ಯಾನಿಂಗ್ ಡಾಕ್ಟ್ರ್ ಇನ್ವಾಲ್ವ್ ಆಗಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಗೈನಕಾಲಜಿಸ್ಟೇ ಪೇಷಂಟಿಗೆ ಸ್ಕ್ಯಾನಿಂಗ್ ಮಾಡ್ಕೊಳ್ತೀವಿ. ಇದಲ್ಲದೆ ಇನ್ನೂ ಕೆಲವರು ಇನ್ವಾಲ್ವ್ ಆಗಿರ್ತಾರೆ. ಯಾರಪ್ಪ ಅಂದರೆ ಎಕ್ಸಾಂಪಲ್ ಕೌನ್ಸಿಲರ್ ಅಂತ ಹೇಳ್ತೀವಿ. ಈ ಕೌನ್ಸಿಲರ್ ಅನ್ನೋದು ಬಹಳ ಬಹಳ ಮುಖ್ಯವಾದಂತಹ ಪಾತ್ರ. ಈ ಕೌನ್ಸಿಲರ್ ಏನು ಮಾಡ್ತಾರೆ ಅಂತಂದರೆ ಇವರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಕೌನ್ಸಿಲಿಂಗ್, ಅಂದರೆ ಈ ಜನಗಳಿಗೆ, ಬರುವಂತಹ ದಂಪತಿಗಳಿಗೆ ನಾವು 2 ಥರ ಕೌನ್ಸಲ್ ಮಾಡಬೇಕು. ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡಬೇಕು. ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂತಂದರೆ ನಿಮಗೆ ಈ ಥರ ಪ್ರೆಗ್ನೆನ್ಸಿ ಆಗೋದಕ್ಕೆ ನಾವು ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವು ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಚಾಲೆಂಜಸ್ ಏನೇನು ಬರುತ್ತೆ, ನಿಮಗೆ ಇದು ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸ್ ಎಷ್ಟಿದೆ, ಇದಕ್ಕೆ ನೀವು ಪಡಬೇಕಾಗಿರುವಂತಹ ಕಷ್ಟಗಳು ಯಾವ್ಯಾವುದು, ನೀವು ಯಾವ್ಯಾವುದಕ್ಕೆ ಒಳಪಡಬೇಕಾಗತ್ತೆ, ಇದಕ್ಕೆ ನೀವು ಧೈರ್ಯಗುಂದಬಾರ್ದು ಅಂತ ಅವರಿಗೆ ಮನಸ್ಸಿಗೆ ಧೈರ್ಯ ಕೊಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲದೆ ನಾವು ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದೆಲ್ಲದರ ಬಗ್ಗೆನೂ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಎರಡನೇದು ಫೈನಾನ್ಷಿಯಲ್ ಕೌನ್ಸಿಲಿಂಗ್, ಅದು ಕೂಡ ಇಂಪಾರ್ಟೆಂಟ್. ಜನಗಳಿಗೆ ಈ IVF ಆಗಲಿ IUI ಆಗಲಿ ಅದು ಕಾಸ್ಟ್ ಎಷ್ಟಾಗುತ್ತೆ, ಟ್ರೀಟ್ಮೆಂಟಿಗೆ ದುಡ್ಡು ಎಷ್ಟು ಖರ್ಚಾಗುತ್ತೆ, ಅದನ್ನು ಅವ್ರು ಒಂದೇ ಸಲ ಪೇ ಮಾಡಬೇಕಾ, ಯಾವಾಗ ಪೇ ಮಾಡಬೇಕು, ಎಂತಹ ದಿನ ಪೇ ಮಾಡಬೇಕು, ಬ್ಲಡ್ ಟೆಸ್ಟಿಗೆ ಬಂದಿಸನೇ ಎಲ್ಲ ಕೊಡಬೇಕಾಗತ್ತಾ, ಸ್ಕ್ಯಾನಿಂಗ್ ಬಂದಾಗ ಕೊಡಬೇಕಾಗತ್ತಾ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಕೊಡಬೇಕಾ, ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಕೊಡಬೇಕಾ, ಇನ್ಸ್ಟಾಲ್ಮೆಂಟ್ನಲ್ಲಿ ಅವ್ರು ಪೇ ಮಾಡ್ಬೋದಾ, ಅಂದರೆ ಚೂರಾಗಿ ಪೇ ಮಾಡ್ಬೋದಾ, ಡೌನ್ ಪೇಮೆಂಟ್ ಎಷ್ಟಿರುತ್ತೆ, EMI ಅಂತ ಆಪ್ಷನ್ಸ್ ಇದೆಯಾ, ಬ್ಯಾಂಕಿಗೆ ಟೈಅಪ್ ಇದೆಯಾ, ಇದೆಲ್ಲ ಡೀಟೇಲ್ಸನ್ನು ಫೈನಾನ್ಷಿಯಲ್ ಕೌನ್ಸಿಲರ್ ಹೇಳ್ತಾರೆ. ಒಂದೊಂದು ಸತಿ ಸೈಕಲಾಜಿಕಲ್ ಕಮ್ ಫೈನಾನ್ಷಿಯಲ್ ಕೌನ್ಸಿಲರು ಒಬ್ಬರೇ ಆಗಿರ್ತಾರೆ. 2 ರೋಲ್ಗಳನ್ನು, ಅಂದರೆ ಅವರು ಇದೆರಡನ್ನೂ ಜವಾಬ್ದಾರಿಯಿಂದ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ಆದಮೇಲೆ ನಾವು ದಂಪತಿಗಳ ಹತ್ರ ನಿಮ್ಗೆ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇದೆಯಾ,
ನೀವು ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಮ್ಮಿಂದ ತಗೊಳ್ಬೋದು ಅಂತ ನಾವು ಅವರಿಗೆ ಕೌನ್ಸಲ್ ಮಾಡಬೇಕಾಗತ್ತೆ. ಸೊ ಕೌನ್ಸಿಲರ್ನ ಪಾತ್ರ ಅರ್ಥಾತ್ ಅವರಿಗೆ ತಿಳಿ ಹೇಳೋದು, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋದು. ಯಾಕಂದರೆ ಅವರಿಗೆ ಬರುವಾಗ ಇದು ಟೋಟಲಿ ಎಂಟೈರ್ಲಿ ಡಿಫರೆಂಟ್ ಫೀಲ್ಡ್, ಅಪರಿಚಿತವಾದಂತಹ ಕ್ಷೇತ್ರ. ಸೊ ನಾವು ಅವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅವ್ರಿಗೆ ಪ್ರತಿಯೊಂದು ಅರ್ಥ ಆದರೆ ನಮಗೆ ಟ್ರೀಟ್ಮೆಂಟ್ ಮಾಡೋದು ಸುಲಭ ಆಗುತ್ತೆ. ಸೊ ಇದು ಮಹತ್ವವಾದಂತಹ ಪಾತ್ರ ಯಾವುದು? ಕೌನ್ಸಿಲರ್ದು ಪಾತ್ರ. ಅದಲ್ಲದೆ ಇನ್ನೂ ಕೆಲವು, ಈಗ ನಾವು ಲ್ಯಾಪ್ರೋಸ್ಕೋಪಿ ಬೇಕಾಗತ್ತೆ, ಹಿಸ್ಟ್ರೋಸ್ಕೋಪಿ ಬೇಕಾಗತ್ತೆ, ಅರ್ಥಾತ್ ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರಿ ಅಂತ ಹೇಳ್ತೀವಿ. ಅದಕ್ಕೆ ಅಥವಾ ಆ ಒ ಟಿಗಳಲ್ಲಿ ಅಥವಾ ನಮ್ಮ IVF ಒ ಟಿನಲ್ಲಿ ನಮಗೆ ಬೇರೆ ಜನ ಇರ್ತಾರೆ, ಅಂದರೆ ನರ್ಸಸ್ಗಳಿರ್ತಾರೆ, ಟೆಕ್ನಿಷಿಯನ್ ಇರ್ತಾರೆ. IVF ಮಾಡುವಾಗ ಎಗ್ ಪಿಕಪ್ ಮಾಡುವಾಗ ನಾವು ಪೇಷಂಟಿಗೆ ನೋವು ಆಗದಿರೋ ಥರ ನಾವು ಅಂಡರ್ ಅನಸ್ಥೀಸಿಯಾ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅನಸ್ಥೀಸಿಯಾ ಡಾಕ್ಟ್ರು ಅರ್ಥಾತ್ ಅರಿವಳಿಕೆ ತಜ್ಞರು, ಅಂದರೆ ಪೇಷಂಟಿಗೆ ನೋವಾಗದಿರೋ ಥರ ಅವರಿಗೆ ಅನಸ್ಥೀಸಿಯಾ ಕೊಟ್ಟು ನಾವು ಎಗ್ ಕಲೆಕ್ಟ್ ಮಾಡೋದ್ರಿಂದ ಅವರ ರೋಲು ಇರುತ್ತೆ. ಸೊ ಹೀಗೆ ಒಂದು 10-20 ಜನ ಅಟ್ಲೀಸ್ಟ್ ಇನ್ವಾಲ್ವ್ ಆಗಿರ್ತಾರೆ. ಇಟ್ಸ್ ಅ ಟೀಮ್ ವರ್ಕ್, ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಇದು. ಮ್ಯಾಮ್, ನೀವೀಗ ಹೇಳಿದ್ರಿ ಇನ್ಫರ್ಟಿಲಿಟಿ ಸೆಂಟರಲ್ಲಿ ಎಂಬ್ರಿಯಾಲಜಿಸ್ಟ್ ಇರ್ತಾರೆ, ಹಾಗೆ ಆಂಡ್ರೋಲಜಿಸ್ಟ್ ಇರ್ತಾರೆ ಅಂತ ಅಂದ್ಬಿಟ್ಟು, ಇವ್ರಿಗೂ ಮೇಲ್ ಫರ್ಟಿಲಿಟಿ ಡಾಕ್ಟರ್ಗೂ ಏನು ವ್ಯತ್ಯಾಸ ಇರುತ್ತೆ? ಹೌದು, ಇದು ಎಂಟೈರ್ಲಿ ಡಿಫರೆಂಟು. ಅಂದರೆ ನೋಡಿ, ಪ್ರತಿಯೊಬ್ಬರದ್ದು ರೋಲ್ ಬೇರೆ ಬೇರೆ ಇದೆ. ಈಗ ಎಂಬ್ರಿಯಾಲಜಿಸ್ಟ್ ಫಸ್ಟ್ ಕೇಳಿದ್ರಿ, ಎಂಬ್ರಿಯಾಲಜಿಸ್ಟ್ ಬಗ್ಗೆ ಹೇಳ್ತೀನಿ. ಎಂಬ್ರಿಯಾಲಜಿಸ್ಟ್ ಅಂದರೆ ಅವರು ಎಂಬ್ರಿಯೋಸ್ ಅಥವಾ ಆ ಭ್ರೂಣ ತಯಾರಿಕೆ, ಅದಕ್ಕೆ ಸಂಬಂಧಪಟ್ಟ ಅಂದರೆ ಅದರದ ಮುಂಚೆ ಅದರ ನಂತರ ಅದು ಹೇಳ್ತೀನಿ ಏನೇನು ಮಾಡ್ತಾರೆ ಅಂತ ಅವ್ರ ಕೆಲಸ. ಅಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಕೆಂಪು ಶರ್ಟ್ ಹಾಕ್ಕೊಂಡಿರೋ ಮನುಷ್ಯ ಇದ್ದಾರೆ ನೋಡಿ, ಅವರು ಎಂಬ್ರಿಯಾಲಜಿಸ್ಟ್. ಅರ್ಥಾತ್ ಈ ಎಂಬ್ರಿಯಾಲಜಿ ಲ್ಯಾಬ್ ಒಳಗಡೆ ಈಗ ಡೈರೆಕ್ಟಾಗಿ ಏನು ತೋರಿಸ್ತಾ ಇದ್ದಾರೆ, ಅವ್ರು ಎಂಬ್ರಿಯಾಲಜಿಸ್ಟ್ ಮಾಡ್ತಿರೋ ಕೆಲಸವನ್ನೇ ತೋರಿಸಿರೋದು, ನಮ್ಮ ಲ್ಯಾಬಲ್ಲೇ ಆಗುವಂಥ ಕೆಲಸವನ್ನು ತೋರಿಸಿರೋದು. ಅದು ಎಂಬ್ರಿಯಾಲಜಿಸ್ಟಿಗೆ ಸಪ್ರೇಟ್ ಆದಂಥ ಲ್ಯಾಬ್ ಇರುತ್ತೆ. IVF ಒ ಟಿಯ ಪಕ್ಕ IVF ಲ್ಯಾಬ್ ಅಂತ ಇರುತ್ತೆ. ಇದರಲ್ಲಿ IVFಗೆ ಸಂಬಂಧಪಟ್ಟ ಎಲ್ಲ ಮೆಷಿನ್ಗಳಿರುತ್ತೆ. ಆತ ಈ ಮೆಷಿನ್ಗಳಲ್ಲಿ ಕೆಲಸ ಮಾಡ್ತಾರೆ. ಫಸ್ಟಿಗೆ ಅವ್ರು ಏನು ಮಾಡ್ತಾರೆ ಎಂಬ್ರಿಯಾಲಜಿಸ್ಟ್ ಅಂತಂದರೆ, ನಾವು ಈ IVF ಕೆಲಸ ಸ್ಟಾರ್ಟ್ ಆದಾಗ, ಅಂದರೆ ಪೇಷಂಟಿಗೆ ನಾವು ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದಾಗ, ಅರ್ಥಾತ್ ಅವರ ಓವರಿಯಿಂದ ನಾವು ಎಗ್ಸನ್ನು ಪಡೆಯೋದಕ್ಕೆ ಇಂಜೆಕ್ಷನ್ಗಳು ಕೊಡ್ತಿದ್ದಾಗ ಆತನಿಗೆ ನಾವು ಫಸ್ಟೇ ಇನ್ಫಾರ್ಮೇಷನ್ ಕೊಡ್ತೀವಿ, ಇಷ್ಟು ಎಗ್ಸ್ ಬರುವಂತಹ ಚಾನ್ಸ್ ಇದೆ ನಮಗೆ ಅಂತ ಹೇಳ್ತೀವಿ. ಯಾಕಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು. ಅವರು ಲ್ಯಾಬಲ್ಲಿ ಅದಕ್ಕೆ ತಕ್ಕನಾದಂತೆ ಅವರು ಆ ಮೀಡಿಯಾ ಡಿಶ್ಶು ಅಂತ ಅಂದರೆ ಎಲ್ಲ ಡಿಸ್ಪೋಸಬಲ್ಸ್ ಯೂಸ್ ಮಾಡ್ತಾರೆ. ಸೊ ಈ ಥರ ಐಟಮ್ಸ್ನ ಅವರು ಇಟ್ಕೋಬೇಕಾಗತ್ತೆ. ಇನ್ನು ಒಂದು ದಿವಸ ಎಗ್ ಪಿಕ್ ಮಾಡುವಂಥದ್ದು, ಅಂದರೆ ಆ ಮೊಟ್ಟೆಗಳನ್ನು ನಾವು ಅನಸ್ಥೀಸಿಯಾದಲ್ಲಿ ಸಂಗ್ರಹಿಸುವಂಥ ದಿನ ಬರುತ್ತೆ. ಇದು ಆಕೆಗೆ ಜೊತೆಗೆ ನಮಗೆ ಬಹಳ ಪ್ರಮುಖವಾದಂತಹ ಮಹತ್ವವಾದಂಥ ದಿನ. ಯಾಕಂದರೆ ಆವತ್ತಿನ ದಿವಸ ಅವರು ಹಾಸ್ಪಿಟ್ಲಲ್ಲಿ 3 to 4 hours ಇರ್ತಾರೆ ಆ ದಂಪತಿಗಳು. ಜೊತೆಗೆ ನಾವು ಆವತ್ತಿನ ದಿವಸ ಅವ್ರದ್ದು ಎಗ್ ಕಲೆಕ್ಟ್ ಮಾಡ್ತೀವಿ. ಸೊ ಇಷ್ಟು ದಿವಸ ಮಾಡಿದ್ದು ಪರಿಶ್ರಮ ಅವತ್ತಿನ ದಿವಸ, ಅಂದರೆ ನಾವೆಲ್ಲ ಪರೀಕ್ಷೆಗೆ ಓದಿ ರೆಡಿಯಾಗಿ ಎಕ್ಸಾಮ್ ಹಾಲಿಗೆ ಹೋಗೋ ಥರ ಆವತ್ತಿನ ದಿವಸ ಅವರಿಗೆ ನಾವು ಎಗ್ ಪಿಕ್ ಮಾಡ್ತೀವಿ. ಸೊ ಆ ಏನು ಎಗ್ಗನ್ನು ಪಿಕ್ ಮಾಡ್ತೀವಿ ಅದನ್ನು ತಕ್ಷಣ ನಾವು ಎಂಬ್ರಿಯಾಲಜಿಸ್ಟಿಗೆ ಕೊಡ್ತೀವಿ. ನಾನು ಆಗಲೇ ಹೇಳಿದೆ ನಿಮಗೆ, IVF ಲ್ಯಾಬು ಆ್ಯಂಡ್ ಒ ಟಿ ಒಂದಕ್ಕೊಂದು ತಾಗಿ ಇರುತ್ತೆ. ಎರಡರ ಮಧ್ಯ ಒಂದು ಗೋಡೆ ಅಷ್ಟೇ ಇರುತ್ತೆ. ಆ್ಯಂಡ್ ಒಂದು ಕಿಟಕಿ ಮೂಲಕ, ವಿಂಡೋ ಅಥವಾ ಪಾಸ್ ಅಂತೀವಿ, ಅದರ ಮೂಲಕ ನಾವು ಈ ಫ್ಲೂಯಿಡ್ ಏನು ಕಲೆಕ್ಟ್ ಮಾಡ್ತೀವಿ, ಎಗ್ಸನ್ನು ಕಲೆಕ್ಟ್ ಮಾಡಿರುವಂಥ ಫ್ಲೂಯಿಡನ್ನು ನಾವು ಎಂಬ್ರಿಯಾಲಜಿಸ್ಟ್ ಕೈಗೆ ತಕ್ಷಣವೇ ದಾಟಿಸ್ಬೇಕು. ಪ್ರತಿಯೊಂದು ಹಂತದಲ್ಲೂ ಆ ಟೆಂಪ್ರೇಚರ್ ನಮಗೆ ಮೇಂಟೈನ್ ಆಗಿರಬೇಕು. ತಕ್ಷಣವೇ ಫ್ಯೂ ಸೆಕೆಂಡ್ಸ್ ಒಳಗಡೆ ಆತನಿಗೆ ಹೋಗುತ್ತೆ. ಆ ಎಂಬ್ರಿಯಾಲಜಿಸ್ಟು ಆ ಫ್ಲೂಯಿಡನ್ನು ಚೆಕ್ ಮಾಡ್ತಾರೆ. ಆ ಫ್ಲೂಯಿಡ್ ಒಳಗೆ ಎಗ್ ಇರುತ್ತೆ, ಅಂದರೆ ಆ ಲಿಕ್ವಿಡ್ ಏನು ಪೇಷಂಟಿಂದ ನಾವು ತೆಗ್ದಿರ್ತೀವಿ, ಅಂಡಾಶಯದಿಂದ ಹೀರಿರ್ತೀವಿ, ಅದರೊಳಗಡೆ ಎಗ್ಸ್ ಇರುತ್ತೆ. ಅವರು ಆ ಎಗ್ಸ್ ಅಥವಾ ಮೊಟ್ಟೆಗಳನ್ನ ಸೆಪರೇಟಾಗಿ ತಗೊಂಡು ಅದನ್ನು ಸ್ವಲ್ಪ ಹೊತ್ತು ಇನ್ಕ್ಯುಬೇಟ್ ಮಾಡಿ, ಆಮೇಲೆ IVF ಅಥವಾ ICSI ಎರಡನ್ನೂ ಮಾಡಬಹುದು, ಎರಡನ್ನೂ ಮಾಡ್ತಾರೆ. ಸೊ ಮಾಡಿದ ಮೇಲೆ ಮತ್ತೆ ಅದನ್ನು ಇನ್ಕ್ಯುಬೇಟ್ ಮಾಡಿ ಮತ್ತೆ ಸ್ವಲ್ಪ ಸಮಯದ ನಂತರ, ಕೆಲವು ಗಂಟೆಗಳ ನಂತರ ಅದನ್ನು ಮತ್ತೆ ಪರೀಕ್ಷೆ ಮಾಡ್ತಾರೆ.
ದಿನ 3 ಡೇ 3ಗೆ ಪರೀಕ್ಷೆ ಮಾಡ್ತಾರೆ, ಡೇ 5 ಮತ್ತೆ ಪರೀಕ್ಷೆ ಮಾಡ್ತಾರೆ. ಕೆಲವೊಂದು ಸತಿ ಅದನ್ನು ಫ್ರೀಸ್ ಮಾಡ್ತೀವಿ. ಆ ಎಂಬ್ರಿಯೋಸ್ ಅಂದರೆ ಭ್ರೂಣ ಏನು ಫಾರ್ಮ್ ಆಗಿರುತ್ತೆ ಅದನ್ನು ಫ್ರೀಸ್ ಮಾಡ್ತೀವಿ. ಅದೆಲ್ಲ ಎಂಬ್ರಿಯಾಲಜಿಸ್ಟ್ ಕೆಲಸ. ಈಗ ಹೇಳಿದಷ್ಟು ಅಂದರೆ IVF ಫಿಕ್ಸಿ ಮಾಡ್ತಾರೆ, ಇನ್ಕ್ಯುಬೇಟ್ ಮಾಡ್ತಾರೆ, ತಕ್ಷಣ ಚೆಕ್ ಮಾಡ್ತಾರೆ, ಡೇ 3 ಚೆಕ್ ಮಾಡ್ತಾರೆ, ಡೇ 5 ಚೆಕ್ ಮಾಡ್ತಾರೆ. ಇದೆಲ್ಲ ಎಂಬ್ರಿಯಾಲಜಿಸ್ಟ್ ಕೆಲಸ. ಇದಲ್ಲದೆ ಎಷ್ಟೊಂದು ಸತಿ ನಾವು ಎಂಬ್ರಿಯೋಸ್ನ ಫ್ರೆಶ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂದರೆ ತಕ್ಷಣವೇ ಆಕೆಯ ಗರ್ಭಾಶಯದ ಒಳಗಡೆ ವರ್ಗಾವಣೆ ಮಾಡಿಲ್ಲ ಅಂತಂದರೆ ನಾವು ಅದನ್ನು ಫ್ರೀಸ್ ಮಾಡ್ತೀವಿ. ಎಂಬ್ರಿಯೋಸ್ನ ವೇಸ್ಟ್ ಮಾಡಲ್ಲ. ಅದನ್ನು ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕ್ಸ್ ಅಂತ ಬರುತ್ತೆ, ದೊಡ್ಡ ದೊಡ್ಡ ಟ್ಯಾಂಕ್ಸ್ ಇರುತ್ತೆ. ಆ ಟ್ಯಾಂಕ್ ಒಳಗಡೆ ಎಂಬ್ರಿಯೋವನ್ನು ನಾವು ಮೈನಸ್ ಟೆಂಪ್ರೇಚರ್ನಲ್ಲಿ ನಾವು ಫ್ರೀಸ್ ಮಾಡ್ತೀವಿ. ಸೊ ಅದು ಕೂಡ ಎಂಬ್ರಿಯಾಲಜಿಸ್ಟ್ ಕೆಲಸ. ಆಮೇಲೆ ಇನ್ನೂ ದಿವಸ ಅದನ್ನು ನಾವು ಆಕೆಯ ಒಳಗಡೆ ವರ್ಗಾವಣೆ ಮಾಡ್ತೀವಿ ಅಂತ ನಾವು ಒಂದು ದಿವಸ ನಿರ್ಧಾರ ಮಾಡಿದಾಗ ಅದನ್ನು ಥಾ ಮಾಡಿ, ಅಂದರೆ ಫ್ರೀಸಿನ ಆಪೋಸಿಟ್ಟು. ನಾವು ಫ್ರೀಝರಲ್ಲಿ ಇಟ್ಟಿದ್ದನ್ನು ಹೇಗೆ ಹೊರಗಡೆ ತೆಗಿತೀವೋ ಆ ಥರ, ಅಂದರೆ ಪ್ರೊಸೀಜರ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಅದನ್ನು ಥಾ ಮಾಡ್ತೀವಿ, ಫ್ರೀಝಿನ ಆಪೋಸಿಟ್ ಥಾ ಅಂದರೆ ಮಾಡಿ ಅದನ್ನು ಆಕೆಯ ಗರ್ಭಕೋಶದೊಳಗಡೆ ವರ್ಗಾವಣೆ ಮಾಡಬೇಕು. ಅದನ್ನು ಥಾ ಮಾಡಿ ನಮಗೆ ಕೊಡೋದು ಕೂಡ ಎಂಬ್ರಿಯಾಲಜಿಸ್ಟ್ ಕೆಲಸ. ಇಷ್ಟು ಅಲ್ಲದೇ ಗಂಡಸರಲ್ಲಿ ಕೂಡ ಅವರಿಗೆ ಬಹಳ ಕೆಲಸ ಇರುತ್ತೆ. ಈಗ ಎಷ್ಟೋ ಸತಿ ನಾವು ಈ ಸ್ಪರ್ಮ್ಗಳು ಏನು ಬರುತ್ತೆ ಆ ಸ್ಪರ್ಮನ್ನು ನಾವು ಪ್ರೊಸೆಸ್ ಮಾಡಿರುವ ಸ್ಪರ್ಮ್ ಎಂಬ್ರಿಯಾಲಜಿಸ್ಟ್ ಹತ್ರ ಹೋಗುತ್ತೆ. ಈ ಇಕ್ಸಿ ಮಾಡೋಕ್ಕೆ, IVF ಮಾಡೋಕ್ಕೆ ಅಥವಾ ಆ ಸ್ಪರ್ಮ್ಗಳನ್ನ ಫ್ರೀಸ್ ಮಾಡೋಕ್ಕೆ ಇದೆಲ್ಲ ಎಂಬ್ರಿಯಾಲಜಿಸ್ಟ್ ಕೆಲಸ. ಸೊ ಇದರಲ್ಲಿ ಡಾಕ್ಟ್ರಿಗೆ ಎಷ್ಟು ಕೆಲಸ ಇರುತ್ತೋ ಎಂಬ್ರಿಯಾಲಜಿಸ್ಟಿಗೆ ಕೂಡ ಅಷ್ಟೇ ಮಹತ್ತರ ಪಾತ್ರ ಇರುತ್ತೆ. ಇನ್ನೊಂದು, ಇದು ಎಲ್ಲ ಐಟಮ್ಸು ಡಿಸ್ಪೋಸಬಲ್ಸು. ಆ್ಯಂಡ್ರಾಲಜಿಸ್ಟ್ ಯೂಸ್ ಮಾಡಲಿ, ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಯೂಸ್ ಮಾಡಲಿ, ನಾನು ಯೂಸ್ ಮಾಡಲಿ ಆ್ಯಸ್ ಎನ್ IVF ಸ್ಪೆಷಲಿಸ್ಟ್ ಆರ್ ಈವನ್ ಮೇನ್ಲಿ ಎಂಬ್ರಿಯಾಲಜಿಸ್ಟ್ ಯೂಸ್ ಮಾಡಿದಾಗ ಕೂಡ ಇವೆಲ್ಲ ಡಿಸ್ಪೋಸಬಲ್ ಐಟಮ್ಸ್. ಯೂಸ್ ಆ್ಯಂಡ್ ಥ್ರೋ, ಯೂಸ್ ಆ್ಯಂಡ್ ಥ್ರೋ, ಯೂಸ್ ಆ್ಯಂಡ್ ಥ್ರೋ. ಯಾವುದನ್ನು ನಾವು ಪುನಃ ಬಳಕೆ, ಮರುಬಳಕೆ ಮಾಡೋ ಹಾಗಿಲ್ಲ. ಸೊ ಅಟ್ ದ ಎಂಡ್ ಆಫ್ ದ ಕೇಸ್ ಒಂದಷ್ಟು ಐಟಮ್ಸು ನಮ್ಮದು ಯೂಸ್ ಆಗಿರೋದು ಡಿಸ್ಪೋಸ್ ಮಾಡ್ತೀವಿ. ಸೊ ಪ್ರತಿ ಕೇಸಿಗೂ ಕೂಡ ಅದು ಒಂದೊಂದು ಆದ ತಕ್ಷಣವೇ ಅದನ್ನು ನಾವು ಬಿಸಾಕಬೇಕಾಗತ್ತೆ. ಇದು IVF ಲ್ಯಾಬಿನ IVF OTಯ ನಿಯಮ. ಎಂಬ್ರಿಯಾಲಜಿಸ್ಟ್ ಕೆಲಸ ಇಷ್ಟಿರುತ್ತೆ. ಮ್ಯಾಮ್, ಇವಾಗ ಇನ್ಫರ್ಟಿಲಿಟಿ ಸೆಂಟರಲ್ಲಿ ಎಂಬ್ರಿಯಾಲಜಿಸ್ಟ್ ಎಷ್ಟು ಒಂದು ಪ್ರಮುಖವಾದ ಪಾತ್ರವನ್ನು ಮಾಡ್ತಾರೆ ಅನ್ನೋದಾಗಿ ತಿಳಿಸಿದ್ರಿ. ಇವಾಗ ಎಂಬ್ರಿಯಾಲಜಿಸ್ಟ್ ಥರನೇ ನೀವು ಇನ್ನೊಂದು ಹೇಳಿದ್ರಿ, ಆಂಡ್ರಾಲಜಿಸ್ಟ್ ಅವ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಾದ್ರೆ. ಕರೆಕ್ಟ್. ಎಂಬ್ರಿಯಾಲಜಿಸ್ಟ್ ಎಷ್ಟು ಇಂಪಾರ್ಟೆಂಟು ನಾನು ನೋಡಿ ನಿಮ್ಗೆ ಆಗಲೇ ನೀವು ಕೇಳಿದಾಗ ಪ್ರಶ್ನೆ ಹೇಳಿದೆ, ಏನು ಇದು ಟೀಮ್ ವರ್ಕ್. IVF ಸೆಂಟ್ರ್ನಲ್ಲಿ ಏನು ಕೆಲಸ ಆಗುತ್ತೆ ಇಟ್ ಇಸ್ ಟೀಮ್ ವರ್ಕ್. ಅಂದರೆ ಅವ್ರಿಗೆ ಜಾಸ್ತಿ ಕೆಲಸ, ಇವ್ರಿಗೆ ಜಾಸ್ತಿ ಕೆಲಸ ಅಂತಲ್ಲ. ಈಗ ಎಲ್ಲ ಕಡೆಯಲ್ಲಿ ನಡೆಯೋ ಥರ ನಮ್ಮಲ್ಲಿ ಒಬ್ಬರಿಂದನೇ ಎಲ್ಲ ಕಾರ್ಯನೂ ಆಗೋದಿಲ್ಲ. ಸೊ ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಎಂಬ್ರಿಯಾಲಜಿಸ್ಟಿಗೆ ಎಷ್ಟು ಜವಾಬ್ದಾರಿ ಇದೆಯಾ ಅದೇ ಥರ ಆ್ಯಂಡ್ರಾಲಜಿ ಡಾಕ್ಟ್ರು ಇರ್ತಾರೆ, ಆ್ಯಂಡ್ರಾಲಜಿ ಟೆಕ್ನಿಷಿಯನ್ನು ಇರ್ತಾರೆ. ಸೊ ಇವರಿಬ್ಬರಿಗೂ ಕೆಲಸ ಇರುತ್ತೆ. ಆ್ಯಂಡ್ರಾಲಜಿ ಡಾಕ್ಟ್ರು ಈಸ್ ಅ ಟ್ರೈನ್ಡ್ ಇನ್ ಆ್ಯಂಡ್ರಾಲಜಿ, ಅಂದರೆ ಅವರು ಆ್ಯಂಡ್ರಾಲಜಿ ಆ್ಯಂಡ್ ಯೂರಾಲಜಿ ಅಂದರೆ ಗಂಡಸರ ಬಗ್ಗೆ ಅವರು ಟ್ರೈನಿಂಗ್ ತೊಗೊಂಡಿರ್ತಾರೆ. ಅವರ ಟೆಸ್ಟಿಸ್ದು ಬಗ್ಗೆ ಚೆಕ್ ಮಾಡ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ತಾರೆ, ಅವ್ರ ಕಾಯಿಲೆಯ ಬಗ್ಗೆ ಡಯಾಗ್ನೋಸಿಸ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡ್ತಾರೆ, ಬೇಕಾದರೆ ಸ್ಕ್ಯಾನಿಂಗ್ ಮಾಡಿಸ್ಕೊತಾರೆ. ಒಟ್ಟಿನಲ್ಲಿ ಇವರು ಗಂಡಸರ ಬಂಜೆತನದ ಬಗ್ಗೆ ನುರಿತ ವೈದ್ಯರು. ಅವರು ಅದರ ಬಗ್ಗೆ ಓದ್ಕೊಂಡಿರ್ತಾರೆ. ಇಟ್ ಈಸ್ ಎಂಟೈರ್ಲಿ ಅಬೌಟ್ ಮೇಲ್ ಇನ್ಫರ್ಟಿಲಿಟಿ. ಗಂಡಸರ ಬಂಜೆತನದ ಡಾಕ್ಟ್ರು ಈಸ್ ಆ್ಯಂಡ್ರಾಲಜಿಸ್ಟ್ ಅಥವಾ ಆ್ಯಂಡ್ರಾಲಜಿ ಡಾಕ್ಟರ್ ಅಂತ ನೀವೇನು ಹೇಳ್ತೀರಿ ಆ ಥರ. ಇನ್ನು ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಅಂತಂದರೆ ಇವರು ಲ್ಯಾಬಲ್ಲಿ ಕೆಲಸ ಮಾಡ್ತಾರೆ. ಇವರು ಏನು ಮಾಡ್ತಾರೆ, ಮೇಲ್ ಅಂದರೆ ಗಂಡಸರನ್ನು ಪರೀಕ್ಷೆ ಮಾಡೋದು ಅಥವಾ ಡಯಾಗ್ನೋಸಿಸ್ ಮಾಡೋದು ಇವ್ರ ಕೆಲಸ ಅಲ್ಲ. ಇವರದ್ದು ಮೇನ್ ಕೆಲಸ 99% ಕೆಲಸ ಇರೋದು ಆ ವೀರ್ಯ ಚೆಕಪ್ಪಿಗೆ ಏನು ಕೊಡ್ತಾರಲ್ವ ಅದರ ಪರೀಕ್ಷೆಯನ್ನು ಅವ್ರು ಮಾಡ್ತಾರೆ. ಅಂದರೆ ಅವ್ರ ವೀರ್ಯ ಪೇಷಂಟ್ ಚೆಕಪ್ಗೆ ಕೊಡೋದ್ರಲ್ಲೂ ಅದರಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಫಸ್ಟ್ ಟೈಮ್ ಅವ್ರದ್ದು ಫಸ್ಟ್ ವಿಸಿಟಿಗೆ ಅವ್ರು ಬಂದಾಗ ಸೆಮೆನ್ ಎನಾಲಿಸಿಸ್ ಅಂದರೆ ಆ ವೀರ್ಯವನ್ನು ಬರೀ ಪರೀಕ್ಷೆ ಮಾಡ್ತೀವಿ ಅಷ್ಟೇ. ಅದು ಕೌಂಟ್ ಹೇಗಿದೆ, ಮಾರ್ಫಾಲಜಿ ಹೇಗಿದೆ, ಅಂದರೆ ಇದು ಒಳ್ಳೆ ಕ್ವಾಲಿಟಿನಾ, ಇದರಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನೋ ರಿಪೋರ್ಟನ್ನು ನಮ್ಗೆ ಕೊಡ್ತಾರೆ. ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ವಿಷಯ ನಾನು ಮಾತನಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಸಿಮೆನ್ ಎನಾಲಿಸಿಸ್, ಅಂದರೆ ಒಂದು ಪರೀಕ್ಷೆ, ವೀರ್ಯದ ಚೆಕಪ್ ಅಷ್ಟೇ. ಇದು ಒಂದನೇ ಕೆಲಸ. ಎರಡನೇ ಕೆಲಸ ಅವರು ಸಿಮೆನ್ ಪ್ರಾಸೆಸಿಂಗ್ ಅಂದರೆ ನೆಕ್ಸ್ಟ್ ಲೆವೆಲ್. ಆ ಸಿಮೆನನ್ನು ನಾವು ಪೇಷಂಟಿನ ಆ ಗಂಡಸಿನ ಹೆಂಡತಿಗೆ ಯೂಸ್ ಮಾಡಬೇಕಾದಾಗ
ಅವರ ಫೀಮೇಲ್ ಪಾರ್ಟ್ನರಿಗೆ ನಾವು ಯೂಸ್ ಮಾಡಬೇಕಾದಾಗ ಆ ಸಿಮೆನ್ ಏನು ಅವರು ಪರೀಕ್ಷೆಗೆ ಕೊಟ್ಟಿರ್ತಾರೆ ಅದನ್ನು ಹಾಗೆ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಪರಿಷ್ಕರಿಸಬೇಕು ಅಥವಾ ಪ್ರೊಸೆಸ್ ಮಾಡಬೇಕು. ನಾವು ಅದನ್ನು ಪ್ರೊಸೆಸ್ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಗಳನ್ನು ಎತ್ಕೊಳ್ತೀವಿ. ಆ ಸೆಮೆನನ್ನು ವೀರ್ಯ ಪರೀಕ್ಷೆಗೆ ಅವರು ಏನು ಕೊಟ್ಟಿರ್ತಾರೆ ಆ ವೀರ್ಯಾಣುಗಳನ್ನು ಇನ್ನು ಉತ್ತಮ ಮಾಡ್ತೀವಿ, ಅದರ ಫಲವತ್ತತೆಯನ್ನು ನಾವು ಇಂಪ್ರೂವ್ ಮಾಡ್ತೀವಿ. ಅರ್ಥಾತ್ ಆಕೆಗೆ ಪ್ರೆಗ್ನೆನ್ಸಿ ಆಗುವತ್ತ ನಾವುಗಳು ಅರ್ಥಾತ್ ಆ್ಯಂಡ್ರಾಲಜಿ ಟೆಕ್ನಿಷಿಯನ್ನು ಕೆಲಸ ಮಾಡ್ತಾರೆ. ಸೊ ಸಿಮೆನಲ್ಲಿರುವಂತಹ ಒಳ್ಳೆಯ ಸ್ಪರ್ಮ್ಗಳನ್ನು ಎತ್ಕೊಳ್ತಾರೆ, ಜೊತೆಗೆ ಅದಕ್ಕೆ ಪ್ರೆಗ್ನೆನ್ಸಿ ಆಗೋ ಥರ ಫಲವತ್ತತೆ ಆಗೋ ಥರ ಅದಕ್ಕೆ ಬೇರೆ ಮೆಡಿಸಿನ್ಗಳನ್ನು ಆ ಥರ ಎಲ್ಲ ಹಾಕ್ತಾರೆ. ಅಲ್ಲದೆ ಬೇಡದ ಅಂಶಗಳನ್ನು ಸೆಪರೇಟ್ ಮಾಡ್ತಾರೆ, ಅದರಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಿ ಉತ್ತಮ ಸ್ಪರ್ಮ್ಗಳನ್ನು ಪ್ರೊಸೆಸ್ ಮಾಡೋದು. ಅದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ, ಬೇರೆ ಬೇರೆ ಪೇಷಂಟಿಗೆ ಬೇರೆ ಬೇರೆ ಮೆಥಡ್ ಬೇಕಾಗತ್ತೆ. ಕೆಲವು ಕ್ವಾಂಟಿಟಿ ಕಡಿಮೆ ಇರುತ್ತೆ, ಕೆಲವು ಕ್ವಾಲಿಟಿ ಚೆನ್ನಾಗಿರಲ್ಲ, ಕೆಲವು ಫಾರ್ವರ್ಡ್ ಮೋಷನ್ ಇರಲ್ಲ. ಯಾವುದಕ್ಕೆ ಯಾವುದು ಬೇಕು, ಕೆಲವೊಂದಲ್ಲಿ ಕಂಟ್ಯಾಮಿನೇಷನ್ ಜಾಸ್ತಿ ಇರುತ್ತೆ, ಅಂದರೆ ತ್ಯಾಜ್ಯ ಅಂಶ ಜಾಸ್ತಿ ಇರುತ್ತೆ, ಬೇಡದ ಅಂಶ ಜಾಸ್ತಿ ಇರುತ್ತೆ. ಇದನ್ನು ನಾವು ಬೇರ್ಪಡಿಸಬೇಕು. ಸೊ ಇದಕ್ಕೆ ಇರುವಂಥ ವಿಧಿ ವಿಧಾನಗಳು ಬೇರೆ ಬೇರೆ ಥರ ಇರುತ್ತೆ. ಸೊ ಇದರ ಬಗ್ಗೆ ಎಲ್ಲ ಅವರು ಟೆಕ್ನಿಷಿಯನ್ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ, ಡಿಗ್ರಿ BSc MSc PhD ವರೆಗೂ ಮಾಡಿರ್ತಾರೆ. ಸೊ ಅವರು ಕೂಡ ಎಷ್ಟೊಂದು ಜನ ಡಾಕ್ಟರ್ ಆಗಿರ್ತಾರೆ. ಸೊ ಈ ಥರದ್ದನ್ನು ಅವ್ರು ಮಾಡ್ತಾರೆ. ಇದಲ್ಲದೆ ಸೆಮೆನ್ ಫ್ರೀಸಿಂಗ್ ಮಾಡೋದು, ಅದನ್ನು ಮತ್ತೆ ಮಾಡೋದು, ಮತ್ತೆ ಯೂಸ್ ಮಾಡೋದು, ಎಂಬ್ರಿಯಾಲಜಿಸ್ಟಿಗೆ ಸಹಕಾರ ಮಾಡೋದು, ನಾವು IVF ಮಾಡುವಾಗ ಅದಕ್ಕೆ ಅಣಿ ಮಾಡಿಕೊಡೋದು. ಸೊ ಇದೆಲ್ಲ ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಕೆಲಸ. ಸೊ ಆ್ಯಂಡ್ರಾಲಜಿ ಡಾಕ್ಟ್ರು ಬೇರೆ, ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಬೇರೆ. ಅವರವರಿಗೆ ಅವರವರದೇ ಆದಂತಹ ಜವಾಬ್ದಾರಿಗಳು ಕೆಲಸಗಳು ಇರುತ್ತೆ. ಅದನ್ನು ಅವರು ಅವರಷ್ಟಕ್ಕೆ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ ಮ್ಯಾಮ್, ನೀವೀಗ ಇನ್ಫರ್ಟಿಲಿಟಿ ಸೆಂಟರ್ ಅಂದರೆ ಏನು, ಅಲ್ಲಿ ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರ ರೋಲ್ಸ್ ಏನು, ಎಲ್ಲವನ್ನ ತಿಳಿಸ್ಕೊಟ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಖಂಡಿತ. ಸೊ ನೋಡೋದಲ್ಲ ವೀಕ್ಷಕರೇ, ಇವಾಗ ನಾವು ಇನ್ಫರ್ಟಿಲಿಟಿ ಸೆಂಟರಲ್ಲಿ ಯಾವ್ಯಾವ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ಯಾವ ಪಾತ್ರವನ್ನು ಪ್ಲೇ ಮಾಡ್ತಾರೆ ಅನ್ನೋದಾಗಿ ತಿಳಿಸ್ಕೊಟ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಸರಳ ಸಜ್ಜನ ರಾಜಕಾರಣಿ, ದೀನದಲಿತರ ಆಶಾಕಿರಣ, ಬಡವರ ಪಾಲಿನ ದಿವಂತ ನಾಯಕ, ಮುಧೋಳದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೋವಿಂದ ಎಂ ಕಾರಜೋಳ್, ಮಾನ್ಯ ಜಲ ಸಂಪನ್ಮೂಲ ಸಚಿವರಾದ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರಿಗೆ 72 ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಂಗೂಬಾಯಿ ಮುಧೋಳ್, ಸದಸ್ಯರ ಕರ್ನಾಟಕ ರಾಜ್ಯ ಬಯಲಾಟ ಅಕಾಡೆಮಿ ಬಾಗಲಕೋಟ್. ಶ್ರೀ ಅರುಣ್ ಜಿ ಮುಧೋಳ್ ವಕೀಲರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಮುಧೋಳ್ ತಾಲೂಕು ಬಿಜೆಪಿ SC ಮೋರ್ಚಾ ಹಾಗೂ ಜಿಲ್ಲಾ ಬಿಜೆಪಿ ಕಾನೂನು ಪ್ರಕೋಷ್ಠ ಸಂಚಾಲಕರು. ನಾಡಿನ ಸಮಸ್ತ ಜನತೆಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶಬೀರ ಬಿಜಾಪುರ. ಹುನಗುಂದ ತಾಲೂಕು ವರದಿಗಾರರು, ಸ್ಪೇಡ್ ನ್ಯೂಸ್ ಕನ್ನಡ. ಶಬೀರ್ ಡಿಜಿಟಲ್ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ, ಬಾಗಲಕೋಟೆ. ಮೊಬೈಲ್ ನಂಬರ್ 8050969098. ಫೇವ್ರೆಟ್ ಹೀರೋ ಶಶಿಕುಮಾರ್. ಅಪ್ಪನ ಹತ್ರ ಯಾವತ್ತಾದ್ರೂ ಹೊಡ್ಸ್ಕೊಂಡಿರೋದಾ? ಎಷ್ಟು ಇನ್ಸ್ಟೆನ್ಸ್ ಬೇಕು ನಿಮಗೆ? ಇಂಜಿನಿಯರಿಂಗ್ ಓದಿದ್ದೀರಾ, ಹಾಗಾದ್ರೆ ಈ ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾದ್ರೂ ಲವ್ ಆಗಿರ್ಬೇಕಲ್ಲ? ಎಲ್ಲೂ ಆಗಿಲ್ಲ ಮೇಡಮ್, ಅಲ್ಲಿ ಎಲ್ಲಿ ಸ್ಪೇಸ್ ಕೊಟ್ಟರು ನಮ್ಮ ಮನೇಲಿ. ಸ್ಟೇಷನ್ ಮೆಟ್ಲೆಲ್ಲ ಹತ್ಕೊಂಡ್ಬಿಟ್ರಿ ನೀವು ಪ್ರೀತಿಗೋಸ್ಕರ? ನಾವತ್ತಿಲ್ಲ, ಬಟ್ ಇವಾಗ ಇನ್ನ ಅದಕ್ಕಿಂತ ಬಾಯಿ ಬಿಡಿಸಿದ್ರೆ ಸಿನಿಮಾ ಆಚೆ ಬರುತ್ತೆ. ನೆಕ್ಸ್ಟ್ ಟೈಮ್ ಡೈರೆಕ್ಟರ್ ಬರ್ತಾರೆ. ಡೈರೆಕ್ಟರ್ ವಿಚಾರಕ್ಕೆ ಹೋಗೋಣ. ಡೈರೆಕ್ಟರ್ ಹೆಂಗೆ? ಸ್ಟ್ರಿಕ್ಟ್ ಮೇಡಮ್. ಅಪ್ಪನ ಜೊತೆ ಏನಾದರೂ ಡ್ಯಾನ್ಸ್ ಮಾಡಿರೋಂಥದ್ದು ಏನಾದರೂ ಇದೆನಾ? ಇಲ್ಲ, ಅಪ್ಪನ ಪಕ್ಕ ನಾನು ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ಇವಾಗ ತನಕ ಡ್ಯಾನ್ಸ್ ಮಾಡಿಲ್ಲ, ಡ್ಯಾನ್ಸ್ ಮಾಡೋದು ಇಲ್ಲ. ಅಮ್ಮಮ್ಮ ಫಿಗರು ಸೂಪರ್ ಸೂಪರ್, ಸಾರಿ ಭಾಮ ಕೊಡಲಾರೆ ಇಲ್ಲ ಸಾರಿ ಭಾಮ ಕೊಡಲಾರೆ. ಸ್ಪೀಡ್ ನ್ಯೂಸ್ ಕನ್ನಡವಾಹಿನಿ, ಸ್ಪೀಡ್ ನ್ಯೂಸ್ ಕನ್ನಡವಾಹಿನಿ. Miracle Touch.
ಬ್ರೇಕ್ನ ನಂತರ ವಿರಾಕಲ್ ಟಚ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮ್ಯಾಮ್, ಆವಾಗಲೇ ನೀವು ಹೇಳ್ತಿದ್ರಿ IVF ಸ್ಪೆಷಲಿಸ್ಟ್ ಬಗ್ಗೆ. ಇವಾಗ IVF ಸ್ಪೆಷಲಿಸ್ಟ್ಗೂ ಮೇಲ್ ಫರ್ಟಿಲಿಟಿ ಡಾಕ್ಟರ್ಸ್ಗೂ ಏನು ವ್ಯತ್ಯಾಸ ಇರುತ್ತೆ? ಹಾಂ, IVF ಸ್ಪೆಷಲಿಸ್ಟ್ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ವಿ ಯೂಸ್ ದ ಟರ್ಮ್ ಈಸ್ ಫಾರ್ ದ IVF ಪೇಷಂಟಿಗೆ ಫೀಮೇಲ್ ಪಾರ್ಟನ್ನು ಅಂದರೆ ಹೆಂಗಸರ ಬಗ್ಗೆ ಗಮನ ಕೊಡುವಂತಹ, ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟ್ರು. ನಾವು IVF ಸ್ಪೆಷಲಿಸ್ಟಿಗೆ ಎಕ್ಸಾಂಪಲ್, ನಾನು ಐ ಆಮ್ IVF ಸ್ಪೆಷಲಿಸ್ಟ್. ನಿಮ್ಗೆ ಅರ್ಥ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾನು ಲೇಡೀಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ. ಎಕ್ಸಾಂಪಲ್, ಈಗ ಅವರ ಪರೀಕ್ಷೆ ಮಾಡ್ತೀನಿ, ಅವರ ಸ್ಕ್ಯಾನಿಂಗ್ ಮಾಡ್ತೀನಿ, ಅವರ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ, ಅವ್ರಿಗೆ ಏನಾದ್ರು ಸರ್ಜರಿ ಬೇಕಾದರೆ ಮಾಡ್ತೀನಿ, ಅವರಿಗೆ IVF ಮಾಡೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅಂದರೆ ಎಗ್ ಸ್ಟಿಮ್ಯುಲೇಟ್ ಮಾಡೋದು, ಅದಕ್ಕೆ ಇಂಜೆಕ್ಷನ್ ಕೊಡೋದು, ಎಗ್ ಒಡೆಯೋ ಥರ ಇಂಜೆಕ್ಷನ್ ಕೊಡೋದು, ಎಗ್ ಪಿಕ್ ಮಾಡೋದು, ಅದಾದಮೇಲೆ ಎಂಬ್ರಿಯಾಲಜಿಸ್ಟ್ ಕೆಲಸ ಆಗಿ ಅವರು ಭ್ರೂಣವನ್ನು ರೆಡಿ ಮಾಡಿ ನಮಗೆ ಕೊಟ್ಟ ಮೇಲೆ ಮತ್ತೆ ಅವರ ಯೂಟ್ರಸ್ ಒಳಗಡೆ ಹಾಕೋದು, ಆಮೇಲೆ ಪ್ರೆಗ್ನೆನ್ಸಿ ಆಯಿತಾ ಅಂತ ಕನ್ಫರ್ಮ್ ಮಾಡೋದು. ಒಟ್ಟಿನಲ್ಲಿ ಲೇಡೀಸಿಗೆ ಕೇಂದ್ರೀಕೃತವಾಗಿ ಆಕೆಯ ಕಡೆ ಅಂದರೆ ಫೀಮೇಲ್ ಪಾರ್ಟ್ನರ್ನ ಜವಾಬ್ದಾರಿಯನ್ನು IVF ಸ್ಪೆಷಲಿಸ್ಟ್ ಡಾಕ್ಟ್ರು ವಹಿಸ್ಕೊಳ್ತಾರೆ. ಇನ್ನು ಮೇಲ್ ಡಾಕ್ಟರ್ ಅಂದರೆ ಆ್ಯಂಡ್ರಾಲಜಿ ಡಾಕ್ಟರ್, ಅವರು ಆ್ಯಂಡ್ರಾಲಜಿಸ್ಟ್ ಏನು ಮಾಡ್ತಾರೆ ಅಂತಂದರೆ ಗಂಡಸರ ಬಗ್ಗೆ. ಈಗ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ನಿಮ್ಗೆ ಹೇಳಿದೆ, ಗಂಡಸರು ಹೆಂಗಸರು ಇಬ್ಬರು ಈಕ್ವಲಿ ಮುಖ್ಯ. ಸೊ ನಾವು ಹೇಗೆ ಹೆಂಗಸರಿಗೆ ಬಂಜೆತನದ ಬಗ್ಗೆ ಗಮನ ಕೊಡ್ತೀವೋ, ಅವರು ಗಂಡಸರ ಬಂಜೆತನದ ಬಗ್ಗೆ ಗಮನ ಕೊಡ್ತಾರೆ. ಅಂದರೆ ಅವರ ಪರೀಕ್ಷೆ ಮಾಡೋದು, ಪೂರ್ತಿ ದೇಹ ಪರೀಕ್ಷೆ ಮಾಡೋದು, ಅವರಿಗೆ ಸ್ಕ್ಯಾನಿಂಗ್ ಬೇಕಾಗತ್ತೆ ಒಂದೊಂದು ಸರಿ, ಅದನ್ನು ಮಾಡ್ಕೊಳ್ತಾರೆ. ಅವರ ವೃಷಣಗಳು ಹೇಗಿದೆ, ಅವರ ಪ್ರೈವೇಟ್ ಪಾರ್ಟ್ಸ್ ಹೇಗಿದೆ, ಅದರಲ್ಲಿ ಪ್ರಾಬ್ಲಮ್ ಇದೆಯಾ, ಅವರ ಹಾರ್ಮೋನ್ ಟೆಸ್ಟ್ ರಿಪೋರ್ಟ್ ಹೇಗೆ ಬರುತ್ತೆ, ಅದರಲ್ಲಿ ತೊಂದರೆ ಇದೆಯಾ, ಇನ್ನು ವೀರ್ಯ ಪರೀಕ್ಷೆ ರಿಪೋರ್ಟನ್ನು ಮತ್ತೆ ಮಾತನಾಡೋದು, ಅವ್ರ ಹತ್ರ ಡಿಸ್ಕಸ್ ಮಾಡೋದು, ಒಟ್ಟಲ್ಲಿ ಅವರ ಪ್ರಾಬ್ಲಮ್ಗಳ ಬಗ್ಗೆ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್. ಅಂದರೆ ಗಂಡಸರ ಬಂಜೆತನದ ಸುತ್ತಮುತ್ತ ಏನೇನು ಆಗಬೇಕು, ಅವರಲ್ಲಿ ಪ್ರಾಬ್ಲಮ್ ಇದ್ದರೆ ಅದರಿಂದ ಹೇಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಹಾಯ ಮಾಡ್ಬೋದು, ಇದನ್ನು ಮೇಲ್ ಡಾಕ್ಟರ್ ಅಥವಾ ಆ್ಯಂಡ್ರಾಲಜಿಸ್ಟ್ ಮಾಡ್ತಾರೆ. ಇದಲ್ಲದೆ ನಾವು ಹೇಗೆ ಲೇಡೀಸಲ್ಲಿ ಅಂದರೆ ಹೆಂಗಸರಲ್ಲಿ ಪ್ರಾಬ್ಲಮ್ ಇದ್ದಾಗ ಅಂದರೆ ಎಗ್ ಸ್ಟಿಮ್ಯುಲೇಟ್ ಮಾಡಿ ಆ ಎಗ್ಗನ್ನು ತೆಗಿತೀವೋ, ಫಾಲಿಕಲ್ ಸ್ಟಿಮ್ಯುಲೇಟ್ ಮಾಡಿ ಅಂಡಾಶಯದಿಂದ ಹೇಗೆ ನಾವು ಎಗ್ಗನ್ನು ಹೀರ್ತೀವೋ, ಅದೇ ಥರ ಒಂದೊಂದು ಸತಿ ಗಂಡಸರು ತಂತಾನೆ ಸೆಮೆನ್ ಕೊಡೋಕ್ಕೆ ಬರೋದಿಲ್ಲ, ಅವ್ರಿಗೆ ಕೊಡೋಕ್ಕೆ ಆಗೋದಿಲ್ಲ. ಇನ್ ಸ್ಪೈಟ್ ಆಫ್ ನಮ್ಮ ಕಡೆಯಿಂದ ಹೆಲ್ಪ್ ಮಾಡಿದ್ರೂ ಕೂಡ ಅವರು ತಂತಾನೆ ಸಿಮೆನನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ, ಜಾಕ್ಯುಲೇಷನ್ ಇರೋದಿಲ್ಲ. ಅಂಥ ಸಮಯದಲ್ಲಿ ಇವರುಗಳು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ಒಂದೊಂದು ಸತಿ ಆ ವೃಷಣದಿಂದ ಡೈರೆಕ್ಟಾಗಿ ಸೂಜಿ ಹಾಕಿ, ಅವ್ರಿಗೆ ನೋವಾಗಲ್ಲ, ಗಂಡಸರಿಗೆ ನೋವಾಗದಿರೋ ಥರನೇ ಮಾಡ್ತಾರೆ. ಆ ಜಾಗಕ್ಕೆ ಅನೆಸ್ಥೀಸಿಯಾ ಕೊಟ್ಟು ಅಥವಾ ಶಾರ್ಟ್ ಅನೆಸ್ಥೀಸಿಯಾ ಕೊಟ್ಟು ಮಾಡ್ತಾರೆ. ಬಟ್ ಈ ಆ್ಯಂಡ್ರಾಲಜಿ ಡಾಕ್ಟ್ರದ್ದು ಈ ಜವಾಬ್ದಾರಿ ಕೂಡ ಇದೆ. ಏನು ಅಂತಂದರೆ ಅವರು ಆ ವೃಷಣದಿಂದ ಡೈರೆಕ್ಟಾಗಿ ಟೆಸ್ಟಿಸ್ಸಿನಿಂದ ಆ ಸ್ಪರ್ಮ್ಗಳನ್ನ ಹೀರ್ತಾರೆ, ತೆಗಿತಾರೆ. ಯಾಕಂದರೆ ಸ್ಪರ್ಮ್ಗಳು ತಂತಾನೆ ಅವರಿಗೆ ಗಂಡಸರಿಗೆ ಯಾವಾಗ ಕೊಡೋಕ್ಕಾಗೋದಿಲ್ವೋ, ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ವೋ, ವೃಷಣದೊಳಗಡೆ ಯಾವಾಗ ಆ ಟೆಸ್ಟಿಸ್ ಒಳಗಡೆ ವೀರ್ಯಾಣು ಇದೆ ಅಂತ ನಾವು ಖಚಿತಪಡಿಸ್ತೀವೋ ಅಂಥದ್ರಲ್ಲಿ ಆ ವೀರ್ಯಾಣುಗಳನ್ನ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ. ಈ ಗಂಡಸರು ದೇ ಕ್ಯಾನ್ ಬಿ ಜೆನೆಟಿಕ್ ಪೇರೆಂಟ್ಸ್, ಅಂದರೆ ಅವರೇ ಅವರ ಮಗುವಿನ ತಂದೆ ಆಗ್ಬೋದು. ದಾನಿಗಳ ಸಹಾಯ ಬೇಕಾಗಿಲ್ಲ, ಯಾಕೆಂದರೆ ಟೆಸ್ಟಿಸ್ ಚೆನ್ನಾಗಿದೆ, ಅದರೊಳಗಡೆ ವೀರ್ಯಾಣು ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಿದೆ. ಬಟ್ ಅವರು ಅದನ್ನು ಇಜಾಕ್ಯುಲೇಟ್ ಮಾಡೋಕ್ಕಾಗ್ತಿಲ್ಲ, ನ್ಯಾಚುರಲ್ ಆಗಿ ಅದನ್ನು ಹೊರಕ್ಕೆ ಬಾಡಿಯಿಂದ ತರೋಕ್ಕಾಗ್ತಿಲ್ಲ ಅನ್ನೋದಷ್ಟೇ ಅವ್ರ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಆ್ಯಂಡ್ರಾಲಜಿ ಡಾಕ್ಟ್ರ್ ಏನು ಮಾಡ್ತಾರೆ, ಸೂಜಿ ಹಾಕಿ ಅದರಿಂದ ವೀರ್ಯಾಣುಗಳನ್ನು ಹೀರಿ ಅದನ್ನು ಮುಂದೆ ನಾವು ಯಾತಕ್ಕೆ ಬೇಕಾಗುತ್ತೋ, ಅಂದರೆ ಫ್ರೆಶ್ ಆಗಲಿ ಅಥವಾ ಫ್ರೀಸ್ ಮಾಡಿ ಆಗಲಿ ಅದನ್ನು ನಾವು ಮತ್ತೆ ಬಳಕೆ ಮಾಡ್ಕೊಳ್ತೀವಿ. ಸೊ ಇದು ಕೂಡ ಅವರ ಜವಾಬ್ದಾರಿ ಆಗಿರುತ್ತೆ. ಸೊ ಒಟ್ಟಲ್ಲಿ ಹೇಳಬೇಕು ಅಂದರೆ IVF ಸ್ಪೆಷಲಿಸ್ಟು ಹೆಣ್ಣು ಮಕ್ಕಳ ಬಂಜೆತನದ ಕಡೆ ಗಮನ ಕೊಟ್ಟರೆ, ಆ್ಯಂಡ್ರಾಲಜಿ ಡಾಕ್ಟ್ರು ಮೇಲ್ ಡಾಕ್ಟ್ರು ಗಂಡು ಮಕ್ಕಳ ಬಂಜೆತನದ ಕಡೆ ಗಮನ ಕೊಟ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟು, ಡಯಾಗ್ನೋಸಿಸು ಇದೆಲ್ಲವನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ಇದು ಅವರ ಜವಾಬ್ದಾರಿ ಆಗುತ್ತೆ. ಮ್ಯಾಮ್, ನೀವು ಆವಾಗಲೇ ಈ ಟರ್ಮ್ನ ಮೆನ್ಷನ್ ಮಾಡಿದ್ರಿ, ಲ್ಯಾಪ್ರೋಸ್ಕೋಪಿ ಅಂದರೆ ಅದೊಂದು ಸರ್ಜರಿ ಅಂತ ಹೇಳಿದ್ರಿ, ಆಮೇಲೆ ಮತ್ತೆ ಇನ್ನೊಂದು ಹಿಸ್ಟ್ರೋಸ್ಕೋಪಿ ಅಂತ ಹೇಳಿದ್ರಿ. ಸೊ ಎರಡಕ್ಕೂ ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರಾ, ಅಥವಾ ಇವೆರಡರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಏನು? ಇದನ್ನು ನಾನು ಲಾಸ್ಟ್ ಟೈಮ್ ಕೂಡ ಒಂದು ಸತಿ ಹೇಳಿದ್ದೆ. ಬಟ್ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಅಂತಂದರೆ ಇದು ಕೀ ಹೋಲ್ ಸರ್ಜರಿ. ಅಂದರೆ ಇದರಲ್ಲಿ ನಾವು ಹೊಟ್ಟೆನ ಓಪನ್ ಮಾಡಲ್ಲ. ಈ ಸಿಸೇರಿಯನ್ಗೆ ಅಥವಾ ತುಂಬ ದಪ್ಪ
ದಪ್ಪದ ಗೆಡ್ಡೆಗಳಿದ್ದರೆ ಒಂದೊಂದು ಸತಿ ಹೊಟ್ಟೆಯನ್ನು ನಾವು 4 ಇಂಚು 6 ಇಂಚು ಓಪನ್ ಮಾಡಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಹಿಸ್ಟ್ರೋಸ್ಕೋಪಿನಲ್ಲಿ ನಾವು ಈ ಥರ ಓಪನ್ ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ಕೀ ಹೋಲ್ ಸರ್ಜರಿ, ವೆರಿ ಸ್ಮಾಲ್ ಸರ್ಜರಿ ಇರುತ್ತೆ. ಈ ಸರ್ಜರಿಯನ್ನು ಇನ್ಫರ್ಟಿಲಿಟಿಗೆ ಬಳಕೆ ಮಾಡ್ಕೊಳ್ಳೋದಾದರೆ, ಅರ್ಥಾತ್ ಬಂಜೆತನಕ್ಕೂ ಇದಕ್ಕೂ ಏನಕ್ಕಪ್ಪ ಸಂಬಂಧ, ಯಾವ ಥರ ಸಂಬಂಧ ಅಂತ ನೀವು ಕೇಳೋದಾದರೆ, ಎಷ್ಟೋ ಹೆಣ್ಣು ಮಕ್ಕಳಲ್ಲಿ ನಾವು ಅಥವಾ ಈವನ್ ಗಂಡಸರಲ್ಲಿ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಪ್ರೆಗ್ನೆನ್ಸಿ ಆಗೋ ಥರ. ಅಂಥ ಸಂದರ್ಭದಲ್ಲಿ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಬೇಕಾಗುತ್ತೆ. ಎಕ್ಸಾಂಪಲ್, ಫೈಬ್ರಾಯ್ಡ್ ಗೆಡ್ಡೆ ಇದೆ, ಅಥವಾ ಟ್ಯೂಬ್ಸ್ ಬ್ಲಾಕ್ ಇದೆ, ಅಥವಾ ಯೂಟ್ರಸ್ ಒಳಗಡೆ ಬೇರೆ ಏನೋ ಪ್ರಾಬ್ಲಮ್ ಇದೆ. ಅಂಥ ಸಂದರ್ಭದಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಅಂದರೆ ಮೇಲುಗಡೆಯಿಂದ ಹೊಟ್ಟೆಯಿಂದ ಮಾಡುವಂತಹ ದುರ್ಬೀನು ಟೆಸ್ಟು, ಹಿಸ್ಟ್ರೋಸ್ಕೋಪಿ ಅಂದರೆ ಹಿಸ್ಟರೋ ಇಸ್ ಈಕ್ವಲ್ ಟು ಯೂಟ್ರಸ್ ಅಂದರೆ ಗರ್ಭಕೋಶ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡುವಂಥ ಟೆಸ್ಟು. ಸೊ 2 ದುರ್ಬೀನಿಂದನೇ ಮಾಡುವಂಥದ್ದು, ಅಂದರೆ ಮ್ಯಾಗ್ನಿಫಿಕೇಷನಿಂದನೇ ಮಾಡುವಂಥದ್ದು. ನಾವು ಹಿಸ್ಟ್ರೋಸ್ಕೋಪಿನಲ್ಲಿ ತೆಳುವಾದ, ಫಸ್ಟಿಗೆ ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ, ಅಂದರೆ ತುಂಬ ತೆಳುವಾದ 3 mm, ಒಂದು ಪೆನ್ಸಿಲಿಗಿಂತ ಅರ್ಧದಷ್ಟು ಕೂಡ ಇಲ್ಲ ಅದರ ವ್ಯಾಸ. ಸೊ ಅಂತಹ ಟ್ಯೂಬನ್ನು ನಾವು ಒಳಗಡೆ ಹಾಕ್ತೀವಿ, ಆಕೆಯ ಗರ್ಭಕೋಶದ ಒಳಗಡೆ ಹಾಕಿ ಪರೀಕ್ಷೆ ಮಾಡ್ತೀವಿ. ಇದನ್ನು ನಾವು ಆಪರೇಷನ್ ಥಿಯೇಟ್ರ್ನಲ್ಲೇ ಮಾಡಬೇಕಾಗತ್ತೆ. ಎಷ್ಟೋ ಸತಿ ಇದಕ್ಕೆ ಅನೆಸ್ಥೀಸಿಯಾ ಕೂಡ ಕೊಡಬೇಕಾಗತ್ತೆ. ಸೊ ಇದರಲ್ಲಿ ಕೂಡ ನೀವು ಹೇಳಿದ ಹಾಗೆ ಟೀಮ್ ವರ್ಕ್ ಇರುತ್ತೆ. ಎಕ್ಸಾಂಪಲ್, ಆಪರೇಷನ್ ಥಿಯೇಟ್ರ್ನಲ್ಲಿ ಮಾಡೋದ್ರಿಂದ ನಮಗೆ ಅನೆಸ್ಥೀಸಿಯಾ ಕೊಡುವಂತಹ ಡಾಕ್ಟ್ರು ಅರಿವಳಿಕೆ ತಜ್ಞರು ಅಂತ ಹೇಳಿದೆ. ಸೊ ಅವರು ಬೇಕಾಗತ್ತೆ. IVF OTನೇ ಬೇರೆ, ಈ OTನೇ ಬೇರೆ. ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮಾಡುವಂತಹ OTನಲ್ಲಿ ನಾವು IVF ಪೇಷಂಟ್ನ ತರೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಈ IVF ಅನ್ನೋದು ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಸೆಟಪ್ ಇರಬೇಕು. ಈ ಅಂಡಾಣುಗಳು ಅಥವಾ ಈ ಎಂಬ್ರಿಯೋಸ್ ಅರ್ಥಾತ್ ಭ್ರೂಣಗಳು ತುಂಬ ಸೆನ್ಸಿಟಿವ್ ಇರುತ್ತೆ. ಎಲ್ಲ OTನಲ್ಲಿ ಮಾಡ್ದಂಗೆ ಅವುಗಳನ್ನ ಎತ್ತಲಾಗೇನೋ ಮಾಡೋಕ್ಕೆ ಬರೋದಿಲ್ಲ, ಹೇಗೇನೋ ಮಾಡೋಕ್ಕೆ ಬರೋದಿಲ್ಲ. ಬೇಕಾಬಿಟ್ಟಿಯಾಗಿ ಟ್ರೀಟ್ ಮಾಡುವಂತಹ ವಸ್ತುಗಳಲ್ಲ ಅವುಗಳು. ಸೊ ಅವುಗಳನ್ನ ತುಂಬ ಕೇರ್ಫುಲ್ಲಾಗಿ ರಾಜಮರ್ಯಾದೆಯಿಂದ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮಾಡೋ OTನಲ್ಲಿ ಕೂಡ ನಮ್ಮದು ವೃಂದ ಬೇರೆ ಇರುತ್ತೆ. ನಮ್ಮ ಜನಗಳು ತುಂಬ ಜನ ಇರ್ತಾರೆ. ಅನಸ್ಥೀಸಿಯಾ ಡಾಕ್ಟ್ರ್ ಹೇಳಿದೆ, ಆಪ್ರೇಷನ್ ಮಾಡುವಂತಹ ನಾವಿರ್ತೀವಿ ಡಾಕ್ಟ್ರುಗಳು, ನಮಗೆ ಅಸಿಸ್ಟೆಂಟ್ಗಳಿರ್ತಾರೆ, ಅಲ್ಲದೆ ಫ್ಲೋರ್ ನರ್ಸ್ ಇರ್ತಾರೆ, ಇಂಜೆಕ್ಷನ್ಸ್ ಕೊಡೋದು, ಪೇಷಂಟ್ ಮಲಗಿಸೋದು, ಪೊಸಿಷನ್ ಹಾಕೋದು, ಡ್ರಿಪ್ಸ್ ಹಾಕೋದು. ಸೊ ಆ ಥರ ಸಿಸ್ಟರ್ಗಳಿರ್ತಾರೆ, OT ಬಾಯ್ ಇರ್ತಾರೆ, ಅಂದರೆ ಟೆಕ್ನಿಷಿಯನ್ ಇರ್ತಾರೆ. ಸೊ ಈ ಥರ ಒಂದು 5-6 ಜನ ನಾವು OTನಲ್ಲಿ ಕೂಡ ಇರ್ತೀವಿ, ಅಟ್ಲೀಸ್ಟ್ 4-5 ಜನ ಆದರೂ ಇರ್ತೀವಿ. ಸೊ ಅದರಲ್ಲಿ ಎಸ್ಪೆಷಲಿ ಲ್ಯಾಪ್ರೋಹಿಸ್ಟ್ರೋಸ್ಕೋಪಿ ಮಾಡುವಾಗ ನಮಗೆ ಅದರಲ್ಲಿ ನುರಿತ ಟೆಕ್ನಿಷಿಯನ್ ಬೇಕಾಗುತ್ತೆ. ಅದ್ರ ಬಗೆಗೆ ನಿಮ್ಮ TV ಸೆಟಪ್ಪಲ್ಲಿ ನುರಿತ ಟೆಕ್ನಿಷಿಯನ್ ನಿಮಗೆ ಹೇಗೆ ಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು, ಆ ಕ್ಯಾಮ್ರಾ ಆ್ಯಂಗಲ್ಲು ಅದು ಇದು ಅಂತ ಏನು ಹೇಳ್ತೀರಿ, ಅದೇ ಥರ ನಮ್ಮ ಭಾಷೆಯಲ್ಲೂ ಕೂಡ ಅದರಲ್ಲಿ ತಿಳುವಳಿಕೆ ಪಡೆದಿರುವಂಥ ಗಂಡು ಮಕ್ಕಳು ಅಥವಾ ಈವನ್ ಹೆಣ್ಣುಮಕ್ಕಳು ನಮಗೆ ಬೇಕಾಗ್ತಾರೆ. ಅಂದರೆ ನಮ್ಮ ಕ್ಯಾಮ್ರಾ ಕೊಡೋ, ಅದು ಕೊಡು, 108 ಐಟಮ್ಸ್ ನಾವು ಕೇಳ್ತೀವಿ. ಸೊ ನಮ್ಮದು ಕೂಡ ಸೆಟಪ್ ಇರುತ್ತೆ. ಸೊ ಅದು ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಮಾಡಬೇಕು ಅಂದರೆ ಇಷ್ಟು ಜನದ ಸಹಾಯನೂ ಬೇಕಾಗುತ್ತೆ. ನಾವೇ ಮಾಡೋದು ಆದರೂ ಕೂಡ ನಮಗೆ ಅದಕ್ಕೆ ಹಿಂದ್ಗಡೆಯಿಂದ ಸಹಾಯ ಮಾಡೋಕ್ಕೆ ಜನಗಳ ಸಪೋರ್ಟ್ ಬೇಕು. ಹಾಗಿದ್ರೇ ನಮಗೆ ಸುಲಲಿತವಾಗಿ ಆ ಕೇಸನ್ನು ಆರಾಮಾಗಿ ನಾವು ಮಾಡಿಕೊಂಡು ಹೋಗೋದಕ್ಕೆ ಆಗೋದು. ಮ್ಯಾಮ್, ಈಗ ನಾರ್ಮಲಿ ಟೆಸ್ಟ್ ಮಾಡಬೇಕಂತ ಅಂದರೆ ಸ್ಕ್ಯಾನ್ ಮಾಡಿಸ್ಲೇಬೇಕು, ಅದೊಂದು ಕಾಮನ್ ಅಂತಲೇ ಹೇಳ್ಬೋದು. ಇವಾಗ ಇನ್ಫರ್ಟಿಲಿಟಿ ಇರುವಂಥ ದಂಪತಿಗಳಿಗೆ ಸ್ಪೆಷಲಾಗಿ ಯಾವ ರೀತಿಯಾದಂಥ ಸ್ಕ್ಯಾನ್ಗಳನ್ನ ಮಾಡ್ತೀರಾ? ಹೌದು, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದರೆ ಇದು ಜನಗಳ ಮನಸ್ಸಿನಲ್ಲಿ ಇರುವಂತಹ ಡೌಟು ಯಾವಾಗಲೂ ಇರುತ್ತೆ. ಸ್ಕ್ಯಾನಿಂಗ್ ಯಾವ ಥರ ಮಾಡ್ತೀರಾ ಡಾಕ್ಟ್ರೆ, ಎಲ್ರಿಗೂ ಸ್ಕ್ಯಾನಿಂಗ್ ಮಾಡಬೇಕಾ ಡಾಕ್ಟ್ರೆ, ಇದನ್ನೆಲ್ಲ ಕೇಳ್ತಾರೆ. ಕರೆಕ್ಟು. ಇನ್ಫರ್ಟಿಲಿಟಿ ಅರ್ಥಾತ್ ಬಂಜೆತನ ಅಂತ ಯಾವ ದಂಪತಿ ನಮ್ಮ ಹತ್ರ ಬರ್ತಾರೋ ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಗಂಡಸರಿಗೆ ಸ್ಕ್ಯಾನಿಂಗ್ ಬೇಕಾಗೋದಿಲ್ಲ. ಒಂದು ಹೇಳ್ತೀನಿ ಕೇಳಿ, ಗಂಡು ಮಕ್ಕಳಲ್ಲಿ ಈ ಬೇಸಿಕ್ ಬ್ಲಡ್ ಟೆಸ್ಟು ಪ್ಲಸ್ ಸಿಮೆನ್ ಅನಾಲಿಸಿಸ್ ಅಂದರೆ ವೀರ್ಯ ಪರೀಕ್ಷೆ ರಿಪೋರ್ಟು ಇವೆರಡು ನಾರ್ಮಲ್ ಬಂತು ಅಂದರೆ, ಯಾವುದು ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳು ಬೇಸಿಕ್ ಟೆಸ್ಟ್ಗಳು ಪ್ಲಸ್ ಸಿಮೆನ್ ಅನಾಲಿಸಿಸ್ ಇವೆರಡು ರಿಪೋರ್ಟ್ ನಾರ್ಮಲ್ ಬಂತು ಅಂದರೆ 99% ಅವ್ರ ಪ್ರಾಬ್ಲಮ್ ಇಲ್ಲ, ಗಂಡಸರ ಬಂಜೆತನ ಇಲ್ಲ, ಇಟ್ ಈಸ್ ರೂಲ್ಡ್ ಔಟ್ ಅಂತ ಹೇಳ್ಬೋದು. ಬಟ್ ಹೆಣ್ಣು ಮಕ್ಕಳಲ್ಲಿ ಹಾಗಲ್ಲ. ಹೆಣ್ಣು ಮಕ್ಕಳಲ್ಲಿ 108 ಟೆಸ್ಟ್ಗಳು ಬೇಕಾಗುತ್ತೆ. ಓವರಿ ಬಗ್ಗೆ ನೋಡು, ಯೂಟ್ರಸ್ ಬಗ್ಗೆ ನೋಡು, ಅದು ಎಗ್ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆಯಾ ನೋಡು, ಫಲೋಪಿಯನ್ ಟ್ಯೂಬ್ ನೋಡು, ಹಾರ್ಮೋನ್ ಟೆಸ್ಟ್ ನೋಡು, ಆಕೆ ಫಲವತ್ತತೆ ಎಷ್ಟಿದೆ ನೋಡು. ಸೊ ಇದೆಲ್ಲದಕ್ಕೆ ನಮಗೆ ಸ್ಕ್ಯಾನಿಂಗ್ ಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಗಂಡಸರಲ್ಲಿ ಸ್ಕ್ಯಾನಿಂಗ್ ಬೇಕಾಗೋದಿಲ್ಲ, ಇದೆಲ್ಲ ನಾರ್ಮಲ್ ಇತ್ತಂದರೆ. ಆ್ಯಂಡ್ ಹೆಣ್ಣು ಮಕ್ಕಳಲ್ಲಿ ನಾರ್ಮಲ್ ಇತ್ತು ಅಂದರೂ ಕೂಡ ಸ್ಕ್ಯಾನಿಂಗ್ ಬೇಕಾಗತ್ತೆ.
ನಾವು ಫಸ್ಟ್ ಸ್ಕ್ಯಾನನ್ನು ಯಾವತ್ತಾದರೂ ಒಂದು ದಿವಸ ಮಾಡ್ಕೊಳ್ತೀವಿ, ಅಂದರೆ ದಟ್ ಇಸ್ ಎ ಬೇಸಿಕ್ ಸ್ಕ್ಯಾನ್. ಅವರು ನಾವು ಪೀರಿಯಡ್ ಆಗಿ ಸೆಕೆಂಡ್ ಡೇಗೆ ಬರಬೇಕಂತ ಇಲ್ಲ, ದ ವೆರಿ ಬಿಗಿನಿಂಗ್ ಸ್ಕ್ಯಾನ್. ಅಂದರೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದೆಯಾ, ಗರ್ಭಕೋಶ ದಪ್ಪ ಇದೆಯಾ, ಓವರೀಸ್ ಚೆನ್ನಾಗಿದೆಯಾ, ಇವು ನೋಡೋಕ್ಕೊಂದು ಬೇಸಿಕ್ ಸ್ಕ್ಯಾನ್. ಅಂದರೆ ನಮಗೆ ರಫ್ ಇನ್ಫಾರ್ಮೇಷನ್, ಬರ್ಡ್ಸ್ ಐ ವ್ಯೂ ಅಂತ ಏನು ಹೇಳ್ತೀವಲ್ಲ ಆ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಒಂದು ಸ್ಕ್ಯಾನಿಂಗ್ ಬೇಕಾಗುತ್ತೆ. ಇನ್ನು ಆಕೆ ಹತ್ರ ಕೌನ್ಸಲಿಂಗ್ ಮಾಡಿ ಮಾತಾಡಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಬ್ಲಡ್ ಟೆಸ್ಟ್ ಆದಮೇಲೆ ಆಕೆ IUI ಅಥವಾ IVF ಟ್ರೀಟ್ಮೆಂಟಿಗೆ ಒಳಪಡ್ತಾಳೆ ಅಂತಂದರೆ ನಮ್ಮದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ಮತ್ತೆ ಸ್ಕ್ಯಾನ್ ಮಾಡ್ತೀವಿ. ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಆಕೆಯ ಫಲವತ್ತತೆ ಕಡಿಮೆ ಇದೆ ಅಂತ ಒಂದೊಂದು ಸತಿ ರಿಪೋರ್ಟಲ್ಲಿ ಬರುತ್ತೆ. ಈವನ್ ಅದರ್ವೈಸ್ ಪೀರಿಯಡ್ ಆಗಿ ಸೆಕೆಂಡ್ ಡೇ ನಾವು ಸ್ಕ್ಯಾನ್ ಮಾಡಿ ಆ ಅಂಡಾಶಯದ ಒಳಗಡೆ ಯೂಟ್ರಸ್ನ ಪಕ್ಕದಲ್ಲಿ ಇರುವ 2 ಅಂಡಾಶಯ, ಚಿಕ್ಕದಾಗಿ ಒಂದು ಬಾದಾಮಿಗಿನ್ನ ಒಂದು ಸ್ವಲ್ಪ ದಪ್ಪ ಗಾತ್ರ ಇರುತ್ತೆ, ಅದನ್ನು ಅಂಡಾಶಯ ಅಂತ ಹೇಳ್ತೀವಿ. ಇಟ್ ಈಸ್ ಒಂಥರ ಪೇಲ್ ವೈಟ್ ಅಥವಾ ಗ್ರೇಯಿಶ್ ಕಲರ್ ಇರುತ್ತೆ. ಅದರೊಳಗಡೆ ಈ ಎಗ್ ಅಥವಾ ಮೊಟ್ಟೆಗಳಿರುತ್ತೆ. ಸೊ ಅದು ಎಷ್ಟಿದೆ, ನಮಗೆ ಆ ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಈ ಇನ್ಫಾರ್ಮೇಷನ್ನು ನಾವು ಸ್ಕ್ಯಾನಿಂದನೇ ತಿಳ್ಕೊಳಕ್ಕಾಗೋದು. ಸೊ ಈ ಇನ್ಫಾರ್ಮೇಷನ್ ನಮಗೆ ಯಾಕೆ ಬೇಕಪ್ಪ ಅಂತಂದರೆ ಆಕೆಯ ಫಲವತ್ತತೆ ಎಷ್ಟಿದೆ, ಆಕೆ ಪ್ರೆಗ್ನೆನ್ಸಿ ಮಾಡಿಕೊಳ್ಳಲು ಸಾಧ್ಯ ಇದೆಯಾ ಅವಳ ಕೈಯಿಂದ, ಅವಳು ಶಕ್ತಳ ಅನ್ನೋದನ್ನು ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸುಮ್ಮನೆ ಎಲ್ಲ ಟೆಸ್ಟು ಮಾಡಿ ಎಲ್ಲ ಟೆಸ್ಟ್ ರಿಪೋರ್ಟ್ ಆದಮೇಲೆ ಕೊನೆಗೆ ನಿನಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಅವರಿಗೆ ನಾವು ಒಂಥರ ಶಾಕಿಂಗ್ ನ್ಯೂಸ್ ಕೊಡೋಕ್ಕಾಗಲ್ಲ. ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ನಾವು ಕೊಡಬೇಕು. ಹಾಗಾಗಿ ನಾವು ಆಕೆಯ ಓವರೀಸ್ನಲ್ಲಿ ಎಷ್ಟು ಎಗ್ಸ್ ಇದೆ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೋತೀನಿ. ಸೊ ಸ್ಕ್ಯಾನ್ ಮಾಡಿದಾಗ ಈ ಸ್ಕ್ಯಾನ್ನಲ್ಲಿ ನಾವು ಹೊಟ್ಟೆ ಸ್ಕ್ಯಾನ್ ಮಾಡೋಕ್ಕಾಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು IVF ಅಥವಾ IUI ಇನ್ಫರ್ಟಿಲಿಟಿ ಬಂಜೆತನಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನಿಟ್ಕೊಂಡು ನಮ್ಮ ಹತ್ರಕ್ಕೆ ಅವರು ಬಂದಾಗ, ನಮ್ಮನ್ನು ಸಮೀಪಿಸಿದಾಗ ನಾವು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಅಂದರೆ ನಾವು ಕೆಳಗಿನಿಂದನೇ ವೆಜೈನಲ್ ಸ್ಕ್ಯಾನೇ ಮಾಡ್ಕೊಳ್ಬೇಕಾಗತ್ತೆ. ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಹೊಟ್ಟೆ ಸ್ಕ್ಯಾನಿಂಗು ಮೋಸ್ಟ್ ಆಫ್ ದ ಟೈಮ್ಸ್ ಯೂಸ್ ಬರೋದಿಲ್ಲ, ಯಾಕಂದರೆ ಒಂದೇ ಹೊಟ್ಟೆನಲ್ಲಿ ಫ್ಯಾಟ್ ಇರುತ್ತೆ, ದಪ್ಪ ಇರ್ತಾರೆ, ಅಥವಾ ನಮಗೆ ಗರ್ಭಕೋಶದಿಂದ ನಮ್ಮದು ಸ್ಕ್ಯಾನಿಂಗು ದೂರ ಇರುತ್ತೆ. ವೆರಸ್ ನಮ್ಮ ಕೆಳಗಡೆ ಮಾಡಿದರೆ ನಮ್ಮ ಗರ್ಭಕೋಶದ ಹತ್ರನೇ ಇರುತ್ತೆ, ನಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಈ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಿಂದ ಸಿಗುತ್ತೆ. ಸೊ ಹಾಗಾಗಿ ನಾವು ಕೆಳಗಿಂದನೇ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಆಕೆಯ ಫಲವತ್ತತೆ ಎಷ್ಟಿದೆ ಅಂತ ನೋಡೋಕ್ಕೆ ಈ TVS ಅಥವಾ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್. TVS ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಜನ ಡಾಕ್ಟ್ರು ನಿಮ್ಮ TVS ಅಂತ ಬರೆದಿರ್ತಾರೆ, ಇದು ಏನಪ್ಪ ಅಂತ ನಿಮಗೆ ಗೊಂದಲ ಉಂಟಾಗೋದು ಬೇಡ. ಸೊ ಹಾಗೆ ಸ್ಕ್ಯಾನಿಂಗ್ ಮಾಡ್ಕೊತೀವಿ. ಈ ಸ್ಕ್ಯಾನಿಂಗ್ದು ಅಡ್ವಾಂಟೇಜ್ ಏನಂತಂದರೆ ಪದೇ ಪದೇ ಮಾಡ್ಕೋಬೋದು, ಎಷ್ಟು ಸತಿ ಬೇಕಾದರೂ ಸ್ಕ್ಯಾನಿಂಗ್ ಮಾಡ್ಕೊಬೋದು, ನಿಮಗೆ ತೊಂದರೆ ಏನೂ ಆಗಲ್ಲ. ಕನ್ಫ್ಯೂಷನ್ ಇದೆಯಾ, ಬೆಳಗ್ಗೆ ಒಬ್ಬರು ಡಾಕ್ಟ್ರು ನೋಡಿದ್ರಾ, ಸಂಜೆ ಅವ್ರಿಗೇನೋ ಕನ್ಫ್ಯೂಷನ್ ಇದೆ, ಇನ್ನೊಂದು ಡಾಕ್ಟ್ರ್ ಹತ್ರ ಮಾಡಿಸ್ಕೊಬೋದು. ಅಂದರೆ ನಾನು ಹೇಳೋದು ನಿಮಗೆ ಪೇನ್ ಆಗಲ್ಲ ಅಂತ. ಈ ಬ್ಲಡ್ ಟೆಸ್ಟ್ ಪದೇ ಪದೇ ಮಾಡೋಕ್ಕೆ ಅಥವಾ ಈ ಲ್ಯಾಪ್ರೋ ಹಿಸ್ಟ್ರೋಸ್ಕೋಪಿ ಪದೇ ಪದೇ ಮಾಡೋಕ್ಕಾಗಲ್ಲ ನಾವು. ಅನ್ಲೈಕ್ ದ ಸ್ಕ್ಯಾನ್ ನಾವು ಎಷ್ಟು ಸತಿ ಮಾಡಿದ್ರು ಕೂಡ ಅದು 2 ನಿಮಿಷ 5 ನಿಮಿಷ ಅಷ್ಟೇ ಇರುತ್ತೆ ಸ್ಕ್ಯಾನಿಂಗು. ಅದರಿಂದ ಇನ್ಫಾರ್ಮೇಷನ್ ತೊಗೋತೀವಿ. ಜೊತೆಗೆ ಇನ್ನು ಮುಂದೇನು ನಮಗೆ ಸ್ಕ್ಯಾನಿಂಗ್ ಬೇಕು. ನಮಗೆ ಸ್ಕ್ಯಾನಿಂಗು ಗೈನಕಾಲಜಿಸ್ಟ್ಗೆ ಇಟ್ಸ್ ಎನ್ ಎಕ್ಸ್ಟೆಂಡೆಡ್ ಫಿಂಗರ್. ಅಂದರೆ ನಮ್ಮ ಕ್ಲಿನಿಕ್ನಲ್ಲಿ ನಮ್ಮ ಚೇಂಬರಲ್ಲಿ ನಮಗೆ ಸ್ಕ್ಯಾನಿಂಗ್ ಮೆಷಿನು ಇರಲೇಬೇಕು. ಆಲ್ಮೋಸ್ಟ್ 99% ಆಫ್ ಅಸ್ ಡೂ ಹ್ಯಾವ್. ಯಾಕಂದರೆ ಅದಿದ್ರೇ ನಮಗೆ ಸಕ್ಸಸ್ ರೇಟ್ ಬರೋದು. ಆಲ್ಮೋಸ್ಟ್ ಪ್ರತಿ ಪೇಷಂಟಿಗೂ ಈ ಬಂಜೆತನ ಅಂತ ಏನು ತೊಂದರೆಗಳಿಟ್ಕೊಂಡು ನಮ್ಮ ಹತ್ರ ಬರ್ತಾರೋ ಅದರಲ್ಲಿ 100ರಲ್ಲಿ 99%, ಆಲ್ಮೋಸ್ಟ್ 100% ಅಂತಲೇ ಹೇಳಬೇಕು, ಜನಗಳಿಗೆ ಸ್ಕ್ಯಾನಿಂಗ್ ಬೇಕಾಗತ್ತೆ. ಜೊತೆಗೆ ಈ ಸ್ಕ್ಯಾನಿಂಗನ್ನು ನಾವು ಡೇಟು ಮಾತ್ರ ಮಾಡೋದಲ್ಲ, ಅಂದರೆ ಪೀರಿಯಡ್ ಆಗಿ ಸೆಕೆಂಡ್ ಡೇ ಮಾತ್ರ ಮಾಡೋದಲ್ಲ, ಅದ ನಂತರ ಕೂಡ ನಮಗೆ ಸ್ಕ್ಯಾನಿಂಗ್ ಬೇಕಾಗತ್ತೆ. ನಾವು ಇಂಜೆಕ್ಷನ್ ಕೊಟ್ಟಿರ್ತೀವಿ, ಆ ಸ್ಟಿಮ್ಯುಲೇಟ್ ಆಯಿತಾ, ಎಗ್ ಎಷ್ಟು ಸ್ಟಿಮ್ಯುಲೇಟ್ ಆಯಿತು, ಅದರ ಗಾತ್ರ ಏನು ಬಂತು, ಆ ಸಂಖ್ಯೆ ಎಷ್ಟಿದೆ, ನಮಗೆ ಈಲ್ಡ್ ಆಗುವಂಥ ಮೊಟ್ಟೆಗಳನ್ನು ಕೊಡುವಂತಹ ಫಾಲಿಕಲ್ಸ್ ಎಷ್ಟು ಬಂತು, ಅದು ಸೈಜ್ ನಮಗೆ ಕರೆಕ್ಟಾಗಿದೆಯಾ. ಇನ್ನು ಕೆಲವು ಡಾಪ್ಲರ್ ಟೆಸ್ಟ್ ಅಂತ ಮಾಡ್ತೀವಿ, ಅದು ಕೂಡ ಸ್ಕ್ಯಾನಿಂದನೇ ಮಾಡೋದು. ಅಂದರೆ ಓವರಿನಲ್ಲಿ ಬ್ಲಡ್ ಸಪ್ಲೈ ಎಷ್ಟಿದೆ, ಆ ಫಾಲಿಕಲ್ನ ಸುತ್ತ ಎಷ್ಟು, ಅದಕ್ಕೂ ಕೂಡ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಅದೆಲ್ಲ ಓಕೆನಾ, ಎಗ್ ಸೈಜ್ ಓಕೆ ಬಂತಾ, ಅದು ಎಗ್ ರಪ್ಚರ್ ಆಗೋದಕ್ಕೆ ಇಂಜೆಕ್ಷನ್ ಕೊಡೋದಾ. ಅದಲ್ಲದೆ ಆ ಸ್ಕ್ಯಾನಿಂಗ್ ಮೆಷಿನು ನಮಗೆ IVF OTನಲ್ಲೂ ಬೇಕಾಗುತ್ತೆ. ಅಂದರೆ ನಾವು ಆ ಎಗ್ ಹೀರ್ತೀವಿ ಅಂತ ಏನು ಹೇಳಿದೆ, ಆ ಎಗ್ ತೆಗಿಯೋದಕ್ಕೆ, ನಾವು ಕಲೆಕ್ಟ್ ಮಾಡೋದಕ್ಕೆ, ನಮ್ಮ ಪೆಟ್ರಿ ಡಿಶ್, ನಮ್ಮ ಟೆಸ್ಟ್ ಟ್ಯೂಬ್ಸ್ನಲ್ಲಿ ಅದು ಬರೋದಕ್ಕೆ ಕೂಡ ನಮಗೆ ಸ್ಕ್ಯಾನಿಂಗ್ ಮೆಷಿನ ನೆರವಿನಿಂದನೇ ನಾವು ಕೆಳಗಿನಿಂದಲೇ ಸ್ಕ್ಯಾನಿಂಗ್ ಪ್ರೋಬ್ ಹಾಕ್ಕೊಂಡೇ ನಾವು ಎಗ್ಗಳನ್ನ ತೆಗೆಯೋದು. ಸೊ ಈ ಸ್ಕ್ಯಾನಿಂಗ್ ಮೆಷಿನು ನಮಗೆ ಇಟ್ ಈಸ್ ಇಂಡಿಸ್ಪೆನ್ಸಿಬಲ್. ಅರ್ಥಾತ್ ನಮಗೆ ಅದು ಆಲ್ ದ ಟೈಮ್ ಬೇಕು. ಸ್ಕ್ಯಾನಿಂಗ್ ಇಲ್ಲದೆ ನಮಗೆ ಕೈ ಮುರಿದಂಗೆ ಆಗುತ್ತೆ.
ಸೊ ಇಟ್ ಈಸ್ ದ್ಯಾಟ್ ನೆಸೆಸರಿ. ಮ್ಯಾಮ್ ನಾವೀಗ ಇದಕ್ಕೆ ಸಂಬಂಧಪಟ್ಟಂತೆ ಎಗ್ ಡೋನರ್ಸ್ ಆಗಿರ್ಬೋದು, ಬಾಡಿಗೆ ತಾಯಿ ಆಗಿರ್ಬೋದು, ಈ ಥರ ಕೇಳಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ART ಬ್ಯಾಂಕ್ ಹಾಗೆ ART ಸೆಂಟರ್ ಅನ್ನೋದಿದೆ. ಸೊ ಇವೆರಡು ಯಾವ ರೀತಿ ರೋಲನ್ನು ಪ್ಲೇ ಮಾಡುತ್ತೆ? ಹಾಂ, ART ಈಗ ನಾನು ಆಗಲೇ ಹೇಳಿದೆ ನಿಮಗೆ, ನಾವಿವರೆಲ್ಲ ಸೇರಿಕೊಂಡು ಕೆಲಸ ಮಾಡ್ತೀವಿ. ನಮ್ಮದು ಟೀಮ್ ವರ್ಕು, ಎಂಬ್ರಿಯಾಲಜಿಸ್ಟ್ ಇರ್ತಾರೆ, ಆ್ಯಂಡ್ರಾಲಜಿಸ್ಟ್ ಇರ್ತಾರೆ, ಆ್ಯಂಡ್ರಾಲಜಿ ಟೆಕ್ನಿಷಿಯನ್ನು, ನಾನಿರ್ತೀನಿ, ಅನೆಸ್ಥೀಸಿಯಾ ಎಟ್ಸೆಟ್ರಾ ಎಲ್ಲ ಹೇಳಿದೆ ಅಲ್ವಾ. ಇದೆಲ್ಲವೂ ART ಸೆಂಟರಲ್ಲಿ ಬರ್ತವೆ. ಈಗ ನಮ್ಮದು ART ಸೆಂಟರ್ ಅಂದರೆ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಜಾಗ. ಸೊ ದಿಸ್ ಈಸ್ ಕಾಲ್ಡ್ ART ಸೆಂಟರ್. ಇದರಲ್ಲಿ ನಾವು ಇದೆಲ್ಲ ಈಗ ಇಷ್ಟೊತ್ತು ಹೇಳಿದ್ನಲ್ಲ, ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ, ಹಿಸ್ಟ್ರೋಸ್ಕೋಪಿ ಮಾಡ್ತೀವಿ, ಎಗ್ ಡೆವಲಪ್ ಆಗೋ ಹಾಗೆ ಸ್ಕ್ಯಾನಿಂಗ್ ಮಾಡ್ತೀವಿ, ಎಗ್ ಪಿಕ್ ಮಾಡ್ತೀವಿ, ಆಕೆ ಯೂಟ್ರಸ್ ಒಳಗಡೆ ಗರ್ಭಧಾರಣೆ ಆಗುವ ಥರ ಆ ಎಂಬ್ರಿಯೋಸ್ ಅಥವಾ ಆ ಫಲಿತ ಭ್ರೂಣವನ್ನು ತಂದಿಡ್ತೀವಿ. ಇದೆಲ್ಲ ಕೆಲಸವನ್ನು ನಾವು ಟೀಮ್ ವರ್ಕ್ ಆಗಿ ART ಸೆಂಟರ್, IVF ಸೆಂಟರ್ನಲ್ಲಿ ಮಾಡ್ಕೊಳ್ತೀವಿ. ಇನ್ನು ART ಬ್ಯಾಂಕ್ ಅಂದರೆ ಇದು ಬೇರೆ. ART ಬ್ಯಾಂಕ್ ಅಂದರೆ ಈ ನಮಗೆ ಸ್ಪರ್ಮ್ಗಳನ್ನ ಕೊಡೋದು ಅಂದರೆ ಸ್ಪರ್ಮ್ಗಳನ್ನು ದಾನಿಗಳಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದನ್ನು ಸ್ಪರ್ಮ್ಗಳನ್ನ ನಮಗೆ ಕಳಿಸೋದು. ಈ ART ಬ್ಯಾಂಕಿನ ಬಗ್ಗೆ ನಾನು ಹೋದ ಎಪಿಸೋಡ್ನಲ್ಲಿ ತುಂಬ ಡೀಟೇಲ್ ಆಗಿ ಬಹಳ ವಿವರಣೆಯಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೂ ಹೇಳ್ತೀನಿ, ಈ ART ಬ್ಯಾಂಕಿನವರು ನಮಗೆ ಯಾವ ಅಂಶ ನಮ್ಮಲ್ಲಿ ಇಲ್ವೋ ಅದನ್ನು ಸಪ್ಲೈ ಮಾಡ್ತಾರೆ. ART ಬ್ಯಾಂಕಿಂದ ನಮಗೆ ಸಪ್ಲೈ ಆಗುತ್ತೆ ಏನನ್ನು, ಸ್ಪರ್ಮ್ ಇಲ್ಲ ಅಂತ ಇಟ್ಕೊಳ್ಳಿ, ಒಬ್ಬರು ಮೇಲಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ART ಬ್ಯಾಂಕು, ART ಸೆಂಟರು ಅವೆರಡರ ಮಧ್ಯೆ ಇರುವಂಥ ಸಂಬಂಧ ಎಲ್ಲ ಲೀಗಲಾಗೇ ಇರುತ್ತೆ. ART ಬ್ಯಾಂಕಿಂದ ಎಕ್ಸಾಂಪಲ್ ಸ್ಪರ್ಮ್ ಇಲ್ಲ ಅಂದರೆ ಸ್ಪರ್ಮ್ನ ಕಳಿಸ್ತಾರೆ ನಮಗೆ. ಸ್ಪರ್ಮ್ ಬಂದು ಆ ಡೋನರೇ ಬರಲ್ಲ, ಬರೀ ಸ್ಯಾಂಪಲ್ಲು ವಿತ್ ಐಡೆಂಟಿಫಿಕೇಷನ್ ಬರುತ್ತೆ. ಎಗ್ ಡೋನರ್ನ ಕಳಿಸ್ತಾರೆ. ಒಂದೊಂದು ಟೈಮ್ ಲೇಡೀಸ್ನಲ್ಲಿ ಎಗ್ ಇರಲ್ಲ, ಅಂಥ ಟೈಮ್ನಲ್ಲಿ ಡೋನರ್ ನಮಗೆ ಸೆಂಟ್ರಿಗೆ ಬಂದು ನಮ್ಮಲ್ಲಿ ಎಗ್ ಕೊಡ್ತಾರೆ. ಇವರಿಗೆ 15 ದಿವಸ ನಮ್ಮ ಸೆಂಟ್ರಲ್ಲಿ ಕೆಲಸ ಇರುತ್ತೆ, ಇವರು ನಮ್ಮಲ್ಲಿ ವಾಸವಾಗಿರಲ್ಲ, ಹೋಗಿ ಬಂದು ಮಾಡ್ತಾರೆ. ಸೊ ಅಂಡಾಣು ದಾನಿಗಳು ಇವರನ್ನು ಕೂಡ ART ಬ್ಯಾಂಕ್ ನಮಗೆ ಸಪ್ಲೈ ಮಾಡುತ್ತೆ. ಅಲ್ಲದೆ ಎಂಬ್ರಿಯೋಸ್ ಅಂತ ಹೇಳ್ತೀವಿ, ಅಂದರೆ ಭ್ರೂಣ ಅಂದರೆ ರೆಡಿ ಆಗಿರುವಂತಹ ಎಂಬ್ರಿಯೋ. ನಮಗೆ ಸ್ಪರ್ಮು ಬೇಡ, ಡೋನರ್ದು ಎಗ್ಸು ಬೇಡ. ಕೆಲವರಲ್ಲಿ ಇಬ್ಬರು ಪ್ರಾಬ್ಲಮ್ ಇರುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಪ್ರಾಬ್ಲಮ್ ಇದ್ದಾಗ ಎಂಬ್ರಿಯೋಸ್ ರೆಡಿಮೇಡ್ ನಾವು ತೆಗೋಬೇಕಾಗತ್ತೆ. ಸೊ ಆಗ ಎಂಬ್ರಿಯೋಸ್ನ ಕಳಿಸ್ತಾರೆ. ಅಲ್ಲದೆ ಸೆರೋಗೇಟ್ಸ್ ಕಳಿಸ್ತಾರೆ, ಅರ್ಥಾತ್ ಬಾಡಿಗೆ ತಾಯಂದಿರು. ಸೊ ಇದೆಲ್ಲವನ್ನು ಈ ಥರ ರೋಲ್ಗಳು ಯಾರಿಗೆ ಯಾವುದು ಇಲ್ಲ, ಯಾವುದರ ಕೊರತೆ ಇದೆ ಅದನ್ನು ನೀಗಿಸೋಕ್ಕೆ ಇರೋದು ART ಬ್ಯಾಂಕ್. ಅವರು ಕಳಿಸಿರುವಂತಹ ಡೋನರಿಂದ, ಇದು ಎಲ್ರಿಗೂ ಅಲ್ಲ, ಯಾರಲ್ಲಿ ಕೊರತೆ ಇದೆಯೋ ಅಂಥವ್ರಲ್ಲಿ ಮಾತ್ರ. IVF ಸೆಂಟ್ರಿಗೆ, ನಮ್ಮ ಸೆಂಟ್ರಿಗೆ ಬಂದಂಥ ಎಲ್ಲ ಪೇಷಂಟ್ಗಳಿಗೂ ART ಬ್ಯಾಂಕಿನ ಸಹಾಯ ಬೇಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. IVF ಸೆಂಟರ್ನಲ್ಲಿ ಕೆಲವು ಪೇಷಂಟ್ಗಳಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕೊರತೆ ಇದ್ದಾಗ ಮಾತ್ರ ಯಾವ ಕೊರತೆ ಇದೆ ಅಂತ ನೋಡಿಕೊಂಡು ನಾವು ART ಬ್ಯಾಂಕಿಂದ ಆ ಸ್ಯಾಂಪಲನ್ನು ತರಿಸ್ಕೊತೀವಿ. ಅಗೇನ್ ಇದು ವೆರಿ ಮಚ್ ಲೀಗಲ್. ನಾವು ಪೇಷಂಟಿಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು. ಪೇಷಂಟಿಗೆ ಪ್ರತಿಯೊಂದು ಲೀಗಲ್ ಪೇಪರ್ಸು, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅವರ ಕನ್ಸೆಂಟ್ ತೊಗೊಂಡು ನಾವು ಇದನ್ನು ಮಾಡ್ತೀವಿ. ಯಾಕಂದರೆ ಇದರ ಮಧ್ಯೆ ಯಾವ ಗೌಪ್ಯತೆಯೂ ಇರಬಾರ್ದು. ಅವ್ರ ಗಂಡ ಹೆಂಡತಿ ಇಬ್ಬರಿಗೂ ವಿಷಯ ಅರ್ಥ ಆಗಬೇಕು. ನಾಳೆ ಹುಟ್ಟುವ ಮಗುವನ್ನು ನಮ್ಮ ಮಗು, ಇದು ನಮ್ಮ ಜವಾಬ್ದಾರಿ ಅಂತ ಆ ಮಗುವನ್ನು ಸಂಪೂರ್ಣವಾಗಿ ಅವರು ಸ್ವೀಕರಿಸಬೇಕು. ಇದೆಲ್ಲವನ್ನು ನಾವು ಅವರಿಗೆ ತಿಳಿ ಹೇಳಿರ್ತೀವಿ. ಸೊ ಈ ಥರ ದಾನಿಗಳನ್ನು ಕಳಿಸುವಂಥದ್ದು ART ಬ್ಯಾಂಕಿನ ಕೆಲಸ. ಸೊ ART ಬ್ಯಾಂಕಿನ ಜವಾಬ್ದಾರಿ ಅದು. ART ಸೆಂಟರ್ ಅಥವಾ IVF ಸೆಂಟರ್ನ ಕೆಲಸ ಅಥವಾ ಜವಾಬ್ದಾರಿ ಇದು. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಇವಾಗ. ಮ್ಯಾಮ್, ಇವಾಗ ಎಗ್ ಡೋನರ್ಸ್ಗೆ ಏಜ್ ಲಿಮಿಟ್ ಏನಾದರೂ ಇರುತ್ತಾ? ಇಷ್ಟೇ ಏಜ್ ಇರುತ್ತೆ? ಹೌದು, ಇದೆಲ್ಲವನ್ನು ನಾನು ಹೋದ ಎಪಿಸೋಡಲ್ಲಿ ಹೇಳಿದ್ದೀನಿ. ಎಗ್ ಡೋನರು 21 ಇಯರ್ಸ್ ದಾಟಿರಬೇಕು, 35 ಏಜ್ ಒಳಗಡೆ ಇರಬೇಕು. 35 ವಯಸ್ಸಿನ ಒಳಗಿರುವಂತಹ ಡೋನರ್ನ ತಗೋತೀವಿ. 21 ವರ್ಷ ದಾಟಿರುವಂಥ ಡೋನರ್ಸ್ ತಗೊಳ್ತೀವಿ. ಜೊತೆಗೆ ಆಕೆಗೆ ಮದುವೆ ಆಗಿರಬೇಕು, ಆಕೆ ಒಂದು ಸ್ವಂತ ಮಗುವನ್ನು ಪಡೆದಿರಬೇಕು, ಆಕೆಯ ಗಂಡನಿಂದ ಆಕೆ ಮಗು ಪಡೆದಿರಬೇಕು. ಯಾಕಂತಂದರೆ ಈಕೆ ಮುಂದೆ ಮಗುವನ್ನು ಪ್ರೊಡ್ಯೂಸ್ ಮಾಡಬಲ್ಲಳು, ಅರ್ಥಾತ್ ಇವಳಲ್ಲಿ ಫರ್ಟಿಲಿಟಿ ಇದೆ, ಇವಳು ತಾಯಿ ಆಗಲಿಕ್ಕೆ ಶಕ್ತಳು ಅನ್ನುವಂಥ ವಿಷಯ ಒಂದು ಮಗುವನ್ನು ಪಡೆದರೆ ನಮಗೆ ಸಾಬೀತಾಗಿರುತ್ತೆ. ಸೊ ಅಂತಹ ವ್ಯಕ್ತಿಯನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ ಆ್ಯಸ್ ಅಂಡಾಣುದಾನಿ.
ಅಲ್ಲದೆ ಅವರ ಯಜಮಾನರ ಪರ್ಮಿಷನ್ನು ಬೇಕು. ಅಲ್ಲದೆ ಈ ಯಾರು ಅವರು ತಗೊಳ್ತಾರೋ ಅಂಡಾಣನ್ನು ಸ್ವೀಕೃತ ಮಾಡ್ಕೊಳ್ತಾರೋ ಸ್ವೀಕರಿಸುವವರಿಗೂ ಇವರಿಗೂ ಮ್ಯಾಚ್ ಮಾಡುವಂಥ ಕೆಲವು ಟೆಸ್ಟ್ಗಳು ಇದೆ. ಇದೆಲ್ಲ ಪರೀಕ್ಷೆಗಳನ್ನು ಮಾಡಿ ನಾವು ಅಂಡಾಣು ದಾನಿಯನ್ನು ಸಿಲೆಕ್ಟ್ ಮಾಡಬೇಕಾಗತ್ತೆ. ಈಗ ಗವರ್ಮೆಂಟಿಂದ ಹೊಸ ART ಬಿಲ್ಲು ರೂಲ್ಸ್ಗಳೆಲ್ಲ ಚೇಂಜ್ ಆಗಿರೋದ್ರಿಂದ ಈಗ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ಗೆ ತುಂಬ ಲೇಟೆಸ್ಟಾಗಿ ಆಗಿರೋದು ಸ್ವಲ್ಪ ಹಿನ್ನಡೆ ಆಗಿದೆ. ಅಂದರೆ ಈ ART ಬ್ಯಾಂಕಿಂದ ಬರುವಂಥ ದಾನಿಗಳು ಇವ್ರನ್ನೆಲ್ಲ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಅಂತೀವಿ. ಸ್ವಲ್ಪ ಹಿನ್ನಡೆ ಆಗಿದೆ. ಅದು ಇನ್ನೂ ಸ್ವಲ್ಪ ಸರಿ ಹೋಗಬೇಕು. ಅದರಲ್ಲಿ ಸ್ವಲ್ಪ ಪಾರದರ್ಶಕತೆ ಮೂಡಿದ ಮೇಲೆ ನಾವು ಈ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ನಾವು ಬಳಸಿಕೊಳ್ಬಹುದಾಗುತ್ತೆ. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿಯಲ್ಲಿ ಯಾವ ರೀತಿಯಾದಂತಹ ಒಂದು ರಕ್ತ ಪರೀಕ್ಷೆ ಮಾಡಿಸ್ಬೇಕು, ಯಾವ ರೀತಿಯಾದಂತಹ ಸ್ಕ್ಯಾನ್ ಮಾಡಿಸ್ಬೇಕು, ಯಾರೆಲ್ಲ ಈ ಒಂದು IVF ಸ್ಪೆಷಾಲಿಸ್ಟ್ ಯಾವ್ಯಾವ ತಂಡದಲ್ಲಿ ಇರ್ತಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಮಾಹಿತಿಯನ್ನ ಇವತ್ತು ನಮ್ಮ ಡಾಕ್ಟರ್ ರೇಖಾ ಅವರು ನೀಡಿದ್ದಾರೆ. ಮತ್ತಷ್ಟು ಇದ್ರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸ್ಪೀಡ್ ನ್ಯೂಸ್ ಕನ್ನಡವಾಹಿನಿ.